ಓಕೆ, ನನ್ನ ಹೆಸರು ರಮಾದೇವಿ ಅಂತ ಫ್ರಮ್ ಬೆಂಗಳೂರು. ನಾನು ಹೆಲ್ತ್ಗೋಸ್ಕರನೇ ಬಂದೆ. ಹಾಗೆ ಹೆಲ್ತ್ ಇಂದ ನನ್ಗೆ ಒಳ್ಳೆ ಬೆನಿಫಿಟ್ ಸಿಕ್ತು. ನಾನು ಸುಮಾರು ಪ್ರಾಡಕ್ಟ್ ನ ಯೂಸ್ ಮಾಡಿದೆ, ಬೇರೆಯವ್ರಿಗೂ ನಾನು ಕೊಟ್ಟಿದ್ದೀನಿ, ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ. ಹಾಗೆ ನಾನು ತುಂಬಾ ಖುಷಿಯಿಂದ ಬೇರೊಬ್ಬರಿಗೆ ಶೇರ್ ಮಾಡಕ್ಕೂ ಇಷ್ಟಪಡ್ತೀನಿ. ಇವತ್ತಿನ ದಿನ ನನ್ಗೆ ಹೆಲ್ತ್ ಅಂಡ್ ಪ್ರಾಡಕ್ಟ್ ಬಗ್ಗೆ ಮಾತಾಡಕ್ಕೆ ಜೂಮ್ ಮೀಟಿಂಗ್ ಅಲ್ಲಿ ಅವಕಾಶ ಕೊಟ್ಟಂತ ನಿಮ್ಮಗಳ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಇವತ್ತು ನನ್ಗೆ ಹೆಲ್ತ್ ಅಂಡ್ ಪ್ರಾಡಕ್ಟ್ ಬಗ್ಗೆ ಮಾತಾಡಕ್ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಹೆಲ್ತ್ ಹೆಲ್ತ್ ನಮ್ಮ ಬಾಡಿ ಒಂದು ಜೀವಕೋಶಗಳಿಂದ ಮಾರ್ಪಟ್ಟಿದೆ. ನಾವು ತಿನ್ನೋ ಊಟದಲ್ಲಿ ಆಗಿರ್ಲಿ, ನಾವ್ ಏನೇ ತಿಂದ್ರು ಅದ್ರಲ್ಲಿ ನಮ್ಗೆ ಒಳ್ಳೊಳ್ಳೆ ಫುಡ್ ಬೇಕು. ಆದ್ರೆ ನಮ್ಗೆ ಯಾವ್ದೂನು ಈಗಿನ ಕಾಲದಲ್ಲಿ ಸಿಗ್ತಾ ಇಲ್ಲ. ನಮ್ ಬಾಡಿಗೆ ಏನೇನ್ ಬೇಕಪ್ಪ? ವಾಟರ್ ಬೇಕು. ನಮ್ಮ ಭೂಮಿನೂ 70% ವಾಟರ್ ಇಂದ ಆವರಿಸಿದೆ. ಹಾಗೆ ನಮ್ ಬಾಡಿನೂ ಕೂಡ ಒಂದ್ ಭೂತಾಯಿಗೆ ಹೋಲಿಸಿದರೆ ಬಾಡಿಗೂ ಕೂಡ ನಮ್ಗೆ 70% ವಾಟರ್ ಬೇಕೇ ಬೇಕು. ಮತ್ತೆ ಕಾರ್ಬೋಹೈಡ್ರೇಟ್ ಕೂಡ ನಮ್ಮ ಬಾಡಿಗೆ ತುಂಬಾನೇ ಅವಶ್ಯಕತೆ ಇದೆ. ಅದು ಸಿರಿಧಾನ್ಯಗಳಲ್ಲಿ, ಧಾನ್ಯಗಳಲ್ಲಿ, ಕಾಳುಗಳಲ್ಲೆಲ್ಲ ಸಿಗುತ್ತೆ. ಅದು ಕೂಡ ನಮ್ಮ ಬಾಡಿಗೆ ತುಂಬಾ ಅವಶ್ಯಕತೆ ಆಗಿದೆ. ಮತ್ತೆ ಫ್ಯಾಟ್ ಬಂದು ಕೊಬ್ಬು. ನಮ್ಗೆ ಒಳ್ಳೆ ಕೊಬ್ಬು ಬೇಕು, ಕೆಟ್ಟ ಕೊಬ್ಬು ಬೇಕು. ಆದ್ರೆ ಕೆಟ್ಟ ಕೊಬ್ಬು ನಮ್ ಬಾಡಿಯಿಂದ ಹೊರ ಹಾಕ್ಬೇಕು ಅಂದ್ರೆ ನಮ್ಗೆ ಒಳ್ಳೆ ಕೊಬ್ಬು ಬೇಕೇ ಬೇಕು. 1 ಗ್ರಾಮ್ ಕೊಬ್ಬಿಗೆ 9 ಕ್ಯಾಲೋರಿ ಶಕ್ತಿ ಕೂಡ ಕೊಡುತ್ತೆ 1 ಗ್ರಾಮ್ ಕೊಬ್ಬು. ಹಾಗೆ ಮತ್ತೆ ನಮ್ಗೆ ಪ್ರೋಟೀನ್ ಬೇಕು. ಮೊಟ್ಟೆ ಆಗಿರ್ಬೋದು, ಮತ್ತೆ ನೈಸರ್ಗಿಕವಾಗಿ ಸಿಗುವಂತಹ ಫ್ರೂಟ್ಸ್ ಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ವಿಟಮಿನ್ಸ್, ಮಿನರಲ್ಸ್ ಮತ್ತೆ ಫೈಬರು ಎಲ್ಲ ದೇಹದ ಮೂಳೆಗೆ ಮತ್ತೆ ಹಾರ್ಮೋನ್ಸ್ ಉತ್ಪತ್ತಿಗೆ, ಮೆದುಳಿನ ಕಾರ್ಯಕ್ಕೆಲ್ಲ ನಮ್ಗೆ ಮಿನರಲ್ಸ್ ಬೇಕೇ ಬೇಕು. ಆದ್ರೆ ಈ ಇದ್ರಲ್ಲಿ ಯಾವುದು ಕೂಡ ವಾಟರು, ಕಾರ್ಬೋಹೈಡ್ರೇಟು, ಫ್ಯಾಟು, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಫೈಬರು ಯಾವ್ದು ಕೂಡ ನಮ್ಮ ಬಾಡಿಗೆ ಕರೆಕ್ಟ್ ಆಗಿ ನಾವು ತಗೋತಾ ಇಲ್ಲ. ಓಕೆ, ಲೀವಿಂಗ್ ಲಾಂಗ್ ಮತ್ತೆ ಡೈಯಿಂಗ್ ಲಾಂಗ್ ಲೇಟ್. ಆದ್ರೆ ಆಗಿನ ಕಾಲದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು ಯಾವುದೇ ಕಾಯಿಲೆಗಳು ಅಟ್ಯಾಚ್ ಆಗ್ತಾ ಇರ್ಲಿಲ್ಲ. ಹುಟ್ಟು ಸಾವು ಕೂಡ ಮನೇಲೆ ಆಗ್ತಾ ಇತ್ತು. ಅಂದ್ರೆ ಸಣ್ಣ ಮಕ್ಳಿಂದ ಹಿಡಿದು ಅವರು ಸಣ್ಣ ಮಕ್ಳಿಂದನೂ ಕೂಡ ಅವ್ರಿಗೆ ಯಾವುದೇ ಕಾಯಿಲೆ ಬರ್ದಲೆ ಬಾಲ್ಯ ವಯಸ್ಸಿನ ದಾಟಿ ಅವ್ರ ವಯಸ್ಸಾಗೋವರ್ಗುನು ಅವ್ರು ಇರ್ತಾ ಇದ್ರು. ಮತ್ತೆ ನೈಸರ್ಗಿಕವಾಗಿ ಇರ್ತಕ್ಕಂತ ಫ್ರೂಟ್ಸ್ ಗಳಾಗ್ಲಿ, ತರಕಾರಿಗಳಾಗ್ಲಿ ಅವರೇ ನೈಸರ್ಗಿಕವಾಗಿ ಬೆಳ್ಕೊಂಡ್ ತಿಂತಾ ಇದ್ರು, ಯೋಗ ಮಾಡ್ತಾ ಇದ್ರು, ಕಸರತ್ ಮಾಡ್ತಾ ಇದ್ರು. ಅವಾಗ ಯಾವ್ದೇ ಜಿಮ್ಮು ಏನು ಇರ್ಲಿಲ್ಲ. ಮತ್ತೆ ಫ್ಯಾಮಿಲಿ ಬಾಂಧವ್ಯ ಚೆನ್ನಾಗಿತ್ತು. ಒಬ್ರಿಗೊಬ್ರು ನಂಬಿಕೆ ಇಟ್ಕೊಂತ ಇದ್ರು, ಧೈರ್ಯ ಕೊಡ್ತಾ ಇದ್ರು. ಮಾನಸಿಕ ಒತ್ತಡ ಆಗ್ಲಿ ಅವಾಗ ಅವ್ರಿಗೆ ಇರ್ತಾ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಎಲ್ರೂ ಕಾಲ ಕಳೀತಾ ಇದ್ರು. ಹಾಗೆ ಅವ್ರು ಸಾವು ಬಂದಾಗ್ಲೂ ಕೂಡ ಗೊತ್ತಾಗ್ತಾ ಇತ್ತು, ನಾನ್ ಸಾಯ್ತಾ ಇದ್ದೀನಿ, ನಮ್ ರಿಲೇಷನ್ ಅವ್ರನ್ನೆಲ್ಲ ಕರೆಸಿ ನಾನ್ ನೋಡ್ಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ರು. ಅವ್ರಿಗೆ ಗೊತ್ತಿತ್ತು ನಾನ್ ಸಾಯ್ತಾ ಇದ್ದೀನಿ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತಾಗ್ತಾ ಇತ್ತು. ಅವಾಗ ರಿಲೇಷನ್ ಅವರೆಲ್ಲ ಬಂದು ಅವ್ರ ಜೊತೆ ಎಲ್ಲ ಖುಷಿಯಾಗಿ ಮಾತಾಡಿ ಅವರು ಪ್ರಾಣ ಬಿಡ್ತಾ ಇದ್ರು. ನೆಕ್ಸ್ಟ್ ಮ್ಯಾಮ್ ಸ್ವಲ್ಪ ಆಮೇಲೆ ಇವಾಗ ಏನಾಗಿದೆ, ಅದೆಲ್ಲ ತದ್ವಿರುದ್ಧ ಆಗಿದೆ. ಇವಾಗ ಹುಟ್ಟದ್ಕಿನ್ನ ಪ್ರೆಗ್ನೆಂಟ್ ಅಂತ ಆಗಿನ ಕಾಲದಲ್ಲಿ ನಾಡಿ ಹಿಡ್ದು ಹೇಳ್ತಾ ಇದ್ರು ಇವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಆದ್ರೆ ಇವಾಗ ಅವರು ಒಂದ್ ಪ್ರೆಗ್ನೆಂಟ್ ಆಗ್ಬೇಕು ಅಂದ್ರೇನೆ ಅವ್ರು ಹಾಸ್ಪಿಟಲ್ ಮೆಟ್ಲು ಹತ್ತಾ ಇದ್ದಾರೆ. ಮತ್ತೆ ಫುಡ್ ಅಲ್ಲಿ ನಮ್ಮ ಫುಡ್ ಕೆಮಿಕಲ್ ಫುಡ್ ಅನ್ನೇ ನಾವು ಸೇವಿಸ್ತಾ ಇರೋದ್ರಿಂದ ಈ ತರ ಪ್ರಾಬ್ಲಮ್ಗಳು ಬರ್ತಾ ಇದೆ. ಮತ್ತೆ ನಾವು ಮಾತ್ರೆಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಬೆಳಿಗ್ಗೆ ಇದ್ರೆ ಮಾತ್ರೆ, ಮಧ್ಯಾಹ್ನ ಮಾತ್ರೆ, ಸಾಯಂಕಾಲ ಮಾತ್ರೆ. ನಮ್ ಫುಡ್ಗಿಂತ ಮಾತ್ರೆನೇ ನಮ್ಗೆ ಇಂಪಾರ್ಟೆಂಟ್ ಆಗೈತೆ. ಹಾಗೆ ಅವರು ಬೇಗನೆ ಕೂಡ ಸಾಯ್ತಾ ಇದ್ದಾರೆ. ಅಂದ್ರೆ ಆಗಿನ ಕಾಲದವರೆಗೂ ಅವ್ರು ಬದುಕಿರಲ್ಲ. ಅವಾಗೆಲ್ಲ ಅಷ್ಟೊಂದ್ ಮಕ್ಳೆಲ್ಲ ಇರ್ತಾ ಇದ್ರು, 10 ಮಕ್ಳಿದ್ರು, ಅವ್ರು ಆರೋಗ್ಯವಾಗಿದ್ದು ಆರೋಗ್ಯವಾಗಿ ಸಾಯ್ತಾ ಇದ್ರು. ಆದ್ರೆ ಈಗ 1-2 ಅವ್ರು ಗುಳಗಾಲ ಇಲ್ಲ. ಏನಂದ್ರೆ ಈಗಿನ ಜಂಕ್ ಫುಡ್ ಮತ್ತೆ ನಾವು ತಿಂತಾ ಇರೋ ಫುಡ್ಗಳಲ್ಲಿ ಯಾವುದೇ ರೀತಿಯ ಪದಾರ್ಥಗಳು ಆಗ್ಲಿ, ಪ್ರೋಟೀನ್ ಆಗ್ಲಿ, ವಿಟಮಿನ್ಸ್ ಆಗ್ಲಿ ಯಾವ್ದು ಸಿಗ್ತಾ ಇಲ್ಲ. ಎಲ್ಲ ಕೆಮಿಕಲ್ ಫುಡ್ ಆಗಿರೋದ್ರಿಂದ ನಾವು ಬೇಗನೆ ಹಾಸ್ಪಿಟ್ಲ್ ಸೇರ್ತಾ ಇದೀವಿ. ಆ ಮಾತ್ರೆಯಿಂದನೂ ಅರ್ಧ ನಮ್ಗೆ ಪ್ರಾಬ್ಲಮ್. 1 ಮಾತ್ರೆ ತಗೊಂಡ್ರೆ 10 ಕಾಯಿಲೆ ಬರುತ್ತೆ. ನೆಕ್ಸ್ಟ್ ಓಕೆ, ಗಾಡ್ ಮೇಡ್ ಫುಡ್ ದೇವ್ರ ಕೊಟ್ ಫುಡ್ ಅಂತ ಇತ್ತು. ಅವಾಗ ನಮ್ಗೆ ಹಸುಗಳಿಂದ ನಮ್ಗೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಎಲ್ಲ ಸಿಗ್ತಾ ಇತ್ತು. ಒಳ್ಳೆ ಪ್ರೋಟೀನ್ ಅಂಶ ಹತ್ರ ಸಿಗ್ತಾ ಇತ್ತು. ಹಾಗೆ ಮತ್ತೆ ತರಕಾರಿಗಳನ್ನ ಬೆಳ್ಕೊಂಡ್ ತಿಂತಾ ಇದ್ರು. ಮತ್ತೆ ಹಣ್ಣುಗಳು ಅಷ್ಟೇ, ಯಾವ ಕಾಲಕ್ಕೆ ಯಾವ್ಯಾವ ಹಣ್ಣು ಬರ್ತಾ ಇತ್ತೋ ಆ ಹಣ್ಣನ್ನೇ ತಗೊಂಡ್ ತಿಂತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ದಿನದಲ್ಲೂ ಈಗ ಮಾವಿನ ಹಣ್ಣು ಸೀಸನ್ ಅಲ್ಲಿ ಮಾವಿನ ಹಣ್ಣು ತಿನ್ಬೋದು. ಆದ್ರೆ ಪ್ರತಿ ವರ್ಷ ಮಾವಿನ ಹಣ್ಣು ಇದ್ದೇ ಇರುತ್ತೆ. ನೆಕ್ಸ್ಟ್ ಮ್ಯಾಮ್ ಸ್ವಲ್ಪ ಸೈಡ್. ಇವಾಗ ಸಿಗ್ತಾ ಇದೆ. ಆಗಿನ ಗಾರ್ಮೆಂಟ್ ಫುಡ್ ಯಾವ್ದು ಇಲ್ಲ. ಇವಾಗ ಇದ್ರೂನು ಜನಗಳು ಸರಿಯಾಗಿ ಉಪಯೋಗಿಸ್ಕೊತಾನೆ ಇಲ್ಲ. ಇವಾಗೆಲ್ಲ ಪಿಜ್ಜಾ, ಬರ್ಗರು, ಪಾನೀಯಗಳು, ಈ ತರ ಜಂಕ್ ಫುಡ್ಗಳು, ಬೇಕರಿಲಿ ಸಿಗುವಂತ ಫುಡ್ಗಳನ್ನೇ ತಿಂದು ಆರೋಗ್ಯನ ಹಾಳು ಮಾಡ್ಕೊಂತ ಇದ್ದಾರೆ. ನೆಕ್ಸ್ಟ್ ಮ್ಯಾಮ್, ಆಗಿನ ಕಾಲದಲ್ಲಿ
ಒಲೆ ಹಚ್ಚಿ ಅಡಿಗೆ ಮಾಡ್ತಾ ಇದ್ರು, ಮಡಕೆಗಳು ಇಡ್ತಾ ಇದ್ರು, ಕಬ್ಬಿಣದ ಪಾತ್ರೆಯಿಂದ ಉರಿತಾ ಇದ್ರು, ಕಬ್ಬಿಣದ ಹಂಚಿಂದ ರೊಟ್ಟಿ ಸುಡ್ತಾ ಇದ್ರು. ಅದ್ರಲ್ಲಿ ನಮ್ಗೆ ಒಳ್ಳೆ ಮೆಗ್ನೀಷಿಯಂ ಆಗ್ಲಿ ಮತ್ತೆ ಕಬ್ಬಿಣ ಅಂಶ ಆಗ್ಲಿ ನಮ್ಗೆ ಚೆನ್ನಾಗಿ ಸಿಗ್ತಾ ಇತ್ತು. ಆದ್ರೆ ಅವಾಗ ಒಲೆಯಲ್ಲಿ ಅಡ್ಗೆ ಮಾಡ್ತಾ ಇದ್ರೆ ಅದು ಒಲೆದು ಸ್ಮೆಲ್ ಬರುತ್ತಲ್ಲ ಹೊಗೆ, ಆ ಸ್ಮೆಲ್ ತುಂಬಾ ಇಷ್ಟ ಆಗ್ತಾ ಇತ್ತು. ಅದನ್ನ ತಗೊಂಡ್ರೆ ಯಾವುದೇ ಶ್ವಾಸಕೋಶದ ಕಾಯಿಲೆಗಳು ಅವಾಗ ಬರ್ತಾ ಇರ್ಲಿಲ್ಲ. ಮತ್ತೆ ಮಡಿಕೆಯಲ್ಲಿ ಅಡ್ಗೆ ಮಾಡೋದ್ರಿಂದ ಬೇಗ ಅದು ಆಹಾರ ಹಾಳಾಗ್ತಿರ್ಲಿಲ್ಲ. ಜೀವಸತ್ವಗಳೆಲ್ಲ ಹಾಗೆ ಇರ್ತಿದ್ವು, ಪ್ರೋಟೀನ್ಗಳು ಕೂಡ ಹಾಗೆ ಇರ್ತಿದ್ವು, ಯಾವ್ದು ನಾಶ ಆಗ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ, ಗ್ಯಾಸ್ ಬಂದಿದೆ, ಕರೆಂಟ್ ಬಂದಿದೆ, ಓವನ್ ಬಂದಿದೆ, ಅದ್ರಿಂದ ಅನೇಕ ಕಾಯಿಲೆಗಳನ್ನ ನಾವೇ ಉತ್ಪತ್ತಿ ಮಾಡ್ಕೋತಾ ಇದ್ದೀವಿ. ಅವಾಗ ಎಲ್ರು ಕೂಡು ಕುಟುಂಬದಲ್ಲಿ ಕುತ್ಕೊಂಡು ಫುಡ್ಗಳನ್ನ ನೈಸರ್ಗಿಕವಾಗಿ ಸಿಗುವಂತ ಆಹಾರಗಳು, ತರಕಾರಿಗಳನ್ನ ತಗೊಂಡ್ ಬಂದು ಒಂದು ಹಿತ್ತಲು ಅಂತ ಹಾಕೊಂಡಿತ್ತು ಮನೆ ಹತ್ರ, ಅಲ್ಲೇ ಒಂದು ಮೆಣಸಿನ್ಕಾಯಿ ಆಗ್ಬೋದು, ಟೊಮೊಟೊ ಆಗ್ಬೋದು, ಪ್ರತಿಯೊಂದು ಅವರು ಅಡ್ಗೆಗೆ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ಓನ್ ಆಗಿ ಬೆಳ್ಕೊಂಡು ಅಡ್ಗೆ ಮಾಡಿ ಖುಷಿಯಾಗಿ ಎಲ್ಲಾರು ಜಾಯಿಂಟ್ ಫ್ಯಾಮಿಲಿಲಿ ತಿಂತಾ ಇದ್ರು. ಆದ್ರೆ ಇವಾಗ ಒಬ್ರು ಕೂಡ ಕೂತ್ಕೊಂಡು ಸಮಾಧಾನವಾಗಿ ಕೂತ್ಕೊಂಡು ಊಟ ಮಾಡಕ್ಕೆ ಸಮಾಧಾನ ಇಲ್ಲ ಅವ್ರಿಗೆ. ನಿಂತಿದ್ದಾವೆ ಎಸ್ಕೊಂಡು ಓಡ್ತಾ ಇರ್ತಾರೆ. ನೆಕ್ಸ್ಟ್ ಮ್ಯಾಮ್. ಕೆಳಗಡೆ ಸ್ವಲ್ಪ ಕೆಳಗಡೆ ಬಂದು ಮೇಲಾಯ್ತು. ಅವಾಗೆಲ್ಲ ಎತ್ತಿನ ಗಾಡಿಗಳಲ್ಲಿ ಮರದ ನೇಗಿಲಾಗಿರ್ಬೋದು, ಮತ್ತೆ ಉಳತ್ರಿಂದ ಹಸುಗಳು, ಪ್ರಾಣಿಗಳಿಗೆ ಮನುಷ್ಯರಿಗೆ ಮತ್ತೆ ಹೋಯ್ತು. ಅದ್ರಿಂದ ಹೊಲ ಎಲ್ಲ ಹೊತ್ತಿ ನೈಸರ್ಗಿಕವಾಗಿ ಗೊಬ್ಬರಗಳನ್ನೆಲ್ಲ ಹಾಕಿ, ಕಡ್ಡಿ ಕಸಗಳಿಂದ ಗೊಬ್ಬರಗಳನ್ನ ಹಾಕಿ ಅವರು ಬಿತ್ತನೆನ ಮಾಡ್ತಾ ಇದ್ರು. ಇವಾಗೆಲ್ಲ ಯಂತ್ರೋಪಕರಣಗಳಿಂದ ಬಿತ್ತನೆಗಳನ್ನ ನಡ್ಸೋ ತರ ಆಗಿದೆ. ಅವಾಗೆಲ್ಲ ಮರ ಗಿಡಗಳನ್ನೆಲ್ಲ ಬೆಳಿತಾ ಇದ್ರು, ಒಳ್ಳೆ ಗಾಳಿ ಬರ್ತಾ ಇತ್ತು, ಮತ್ತೆ ಆ ಗಾಳಿಯಿಂದ ಯಾರಿಗೂ ಶ್ವಾಸಕೋಶದ ಕಾಯಿಲೆಗಳಾಗ್ಲಿ ಏನು ಬರ್ತಾನೆ ಇರ್ಲಿಲ್ಲ. ಇವಾಗ ಮರಗಳನ್ನೆಲ್ಲ ಕಟ್ ಮಾಡಿ ಬಿಲ್ಡಿಂಗ್ಗಳು ಕಟ್ಟಿ, ಆ ಬಿಲ್ಡಿಂಗ್ ಇಂದ ಧೂಳಿಂದ ನಮ್ಗೆ ಶ್ವಾಸಕೋಶದ ಕಾಯಿಲೆಗಳು ಕೂಡ ಬರ್ತಾ ಇದೆ. ಪರಿಸರ ಮಾಲಿನ್ಯ ಹಾಳಾಗಿದೆ. ಕುಡಿಯೋ ವಾಟರ್ ಕೂಡ ಆಗಿನ ಕಾಲದಲ್ಲಿ ನೀರ್ ಹರ್ಕೊಂಡ್ ಹೋಗ್ತಾ ಇದ್ರೆ ಅದನ್ನ ತೆಗ್ದಿ ಕುಡಿತಾ ಇದ್ರು, ಯಾವ್ದೇ ಕಾಯಿಲೆ ಬರ್ತಾ ಇರ್ಲಿಲ್ಲ. ಇವಾಗ ನಾವು ಫಿಲ್ಟರ್ ಮಾಡಿ ಕುಡಿದ್ರು ಅನೇಕ ಕಾಯಿಲೆಗಳು ನಮ್ಗೆ ಉತ್ಪತ್ತಿ ಆಗ್ತಾ ಇದಾವೆ. ಮತ್ತೆ ನಮ್ಮ ವಿಸ್ಟಾರ್ ಕಂಪನಿಯಲ್ಲಿ ಅನೇಕ ಪ್ರಾಡಕ್ಟ್ಗಳನ್ನ ನಮ್ಮ ಕಂಪನಿಯವರು ನಮಗೋಸ್ಕರ, ಅಂದ್ರೆ ನಮ್ಮ ಆಯುರ್ವೇದಿಕ್ ಪ್ರಚಾರ ಮಾಡ್ಬೇಕು, ಜನಗಳಿಗೆ ಆಯುರ್ವೇದಿಕ್ ಬಗ್ಗೆ ತಿಳಿಸ್ಬೇಕು ಅಂತ ಸುಮಾರು ಕಾಯಿಲೆಗಳಿಗೆ ನಮ್ಗೆ ಏನ್ ಸಿಗಲ್ವೋ ಫುಡ್ ಅಲ್ಲಿ ಅದನ್ನ ನಮ್ಮ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ನಮ್ಮ ಪ್ರಾಡಕ್ಟ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದ್ರಲ್ಲಿ ಇಮ್ಯುನಿಟಿ ಕಾಪ್ ಅಂದು ನಮ್ಗೆ ತಾಯಿ ಎದೆ ಹಾಲಿಗೆ ಸಮ ಆಗಿರುತ್ತೆ. ಅದು ಸಣ್ಣ ಪುಟ್ಟ ಕಾಯಿಲೆಗಳು ಅಂದ್ರೆ ಪಿತ್ತ, ವಾತ, ಕಫ, ನೆಗಡಿ, ತಲೆನೋವು, ಮತ್ತೆ ಗಂಟಿಲಿನ ಅಲರ್ಜಿ, ಸೀನು, ನೆಗಡಿ ಇಂತ ಸಣ್ಣ ಪುಟ್ಟ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆ ಆದಂತ ಕ್ಯಾನ್ಸರ್ನ ವೈರಸ್ಗಳನ್ನ ಸಾಯಿಸುವಂತ ಗುಣನ ನಮ್ಮ ಇಮ್ಯುನಿಟಿ ಕಾಪ್ ಹೊಂದಿದೆ. ಇದು ತಗೊಂಡ್ರೆ ನಮ್ಗೆ ಸುಸ್ತು ಕೂಡ ಕಡಿಮೆ ಆಗುತ್ತೆ. ನಮ್ಗೆ ಏನೇ ಕೆಲಸ ಮಾಡಿದ್ರು ನಮ್ಗೆ ಎನರ್ಜಿ ಇರಲ್ಲ. ಆದ್ರೆ ನಾವು ಇಮ್ಯುನಿಟಿ ಕಾಪು ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ 2-3 ಬಾಟ್ಲು ನೀವು ತಗೊಂಡ್ ನೋಡಿ, ನಾವು ಪ್ರತಿ ದಿನನೂ ನಮ್ ಬಾಡಿ ಪೇನೇ ಇರಲ್ಲ, ಆರಾಮ್ ಅನ್ಸುತ್ತೆ. ನಾವ್ ಎಷ್ಟೇ ಕೆಲಸ ಮಾಡಿದ್ರು ನಮ್ಗೆ ಸುಸ್ತಾಗಲ್ಲ. ನಾನು ಇದನ್ನ 3 ಬಾಟ್ಲು ನಾನು ತಗೊಂಡಿದ್ದೀನಿ, ತಗೊಂಡು ನನ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ಮ್ಯಾಮ್. ನಂಗೆ ಸ್ವಲ್ಪ ಕಾಣಿಸ್ತಾ ಇಲ್ಲ, ಓಕೆ ಒಂದ್ ನಿಮಿಷ. ಕಾಫ್ ಸಿರಪ್, ಇದು ಕಾಫ್ ಸಿರಪ್ ಕೆಮ್ಮಿನ ಸಿರಪ್, ಸಣ್ಣ ಮಕ್ಳಿಂದ ದೊಡ್ಡೋರ್ವರ್ಗು ಕೊಡ್ಬೋದು. ಇದು ನೆಗಡಿ ಆಗಿರ್ಬೋದು, ಶೀತ ಆಗಿರ್ಬೋದು, ಗಂಟ್ಲು ಕೆಟ್ಟ ಇರೋರ್ಗಾಗ್ಬೋದು, ಕೆಮ್ಮಿರೋರ್ಗೆ, ಅಸ್ತಮ ಇರೋರ್ಗೆ, ತಲೆನೋವು ಇರೋರ್ಗು ಕೂಡ ಇದನ್ನ ಕಾಫ್ ಸಿರಪ್ ನ ಕೊಡ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ನಮ್ಗೆ ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ, ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಸಿರಪ್ ಟಾಬ್ಲೆಟ್ಸ್ ನಾವು ಬರ್ಸ್ಕೊಂಡ್ ಬಂದಾಗ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಮಿನಿಮಮ್ 2-3 ಡೇಸ್ ಅದ್ ಬೇಕೇ ಬೇಕು ಕಡಿಮೆ ಆಗಕ್ಕೆ. ಸಡನ್ ಆಗಿ ಅದು ವೈರಸ್ ಇಂದ ಬರೋದು ಕಡಿಮೆ ಆಗಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ತಗೊಂಡು ಕಂಟ್ರೋಲ್ ಮಾಡ್ತೀವಿ. ಆದ್ರೆ ನಮ್ ಬಾಡಿಲಿ, ನಮ್ ತಲೆಯಲ್ಲಿ ಇರ್ತಕ್ಕಂಥ ಕಫ ಮತ್ತೆ ಎದೆಯಲ್ಲಿ ಇರ್ತಕ್ಕಂಥ ಕಫ ಆಚೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಅದು ಗಟ್ಟಿಯಾಗಿ ಎದೆಗೂಡಲ್ಲೇ ಕುತ್ಕೊಂಡಿರುತ್ತೆ. ಅವಾಗ ನಮ್ಗೆ ಇರಿಟೇಟ್ ಮಾಡ್ತಾ ಇರುತ್ತೆ, ಅಂದ್ರೆ ಉಸಿರಾಟಕ್ಕೆ ತೊಂದರೆ ಮಾಡುತ್ತೆ, ಮತ್ತೆ ಎದೆ ನೋವು ಬರೋದು, ತಲೆನೋವು ಬರೋದು, ಮತ್ತೆ ಇರಿಟೇಟ್ ಆಗೋದು, ಯಾರು ಮಾತಾಡ್ಸಿದ್ರು ಮಾತಾಡಕ್ಕೆ ಆಗಲ್ಲ. ಯಾಕೆಂದ್ರೆ ಆ ಕಫ ತಲೆಯಲ್ಲಿ ಗಟ್ಟಿಯಾಗಿರುತ್ತೆ. ಆದ್ರಿಂದ ನಮ್ಮ ಇಂಗ್ಲಿಷ್ ಮೆಡಿಸಿನ್ ಗಿಂತ ನಮ್ ಕಾಫ್ ಸಿರಪ್ ತಗೊಂಡ್ರೆ ನಾವು 1 ಬಾಟ್ಲು ಖಾಲಿ ಆಗೋಷ್ಟೊತ್ತಿಗೆ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ. ನಾನು 2 ಬಾಟ್ಲು ಇದನ್ನ ಯೂಸ್ ಮಾಡಿದೀನಿ, ಇನ್ನೂ 1 ಬಾಟ್ಲು ಯೂಸ್ ಮಾಡ್ತಾ ಇದ್ದೀನಿ. ಆದ್ರೆ ಅದೇನಾಗುತ್ತೆ ಅಂದ್ರೆ ತಗೊಂಡಾಗ ನಮ್ಗೆ ಕೆಮ್ಮು
ಜಾಸ್ತಿ ಆಗುತ್ತೆ, ಅಯ್ಯೋ ಇದು ತಗೊಂಡಿದ್ಕೆ ಜಾಸ್ತಿ ಆಯ್ತು ಅಂತ ಅನ್ಕೊಂಬಾರ್ದು. ಅದು ಸ್ವಲ್ಪ ಕೆಮ್ಮು ಜಾಸ್ತಿ ಆದಾಗ ನಮ್ ಮೆದೆಗೂಡಲ್ಲಿ ಕಫನ ಲೂಸ್ ಮಾಡುತ್ತೆ. ಲೂಸ್ ಮಾಡಿದಾಗ ಕಫ ಲೂಸ್ ಆದಾಗ ಅದು ಬಾಯಿ ಮುಖಾಂತರ ಆಗ್ಬೋದು, ಮೋಷನ್ ಮುಖಾಂತರ ಆಗ್ಬೋದು, ಅಥವಾ ಲೋಳೆ ತರ ಮೂಗಿನ ಮುಖಾಂತರ ಆದ್ರೂ ಅದು ಹೊರ ಹೋಗುತ್ತೆ. ಅದು ಹೋದ್ರೆ ನಮ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ನಮ್ ತಲೆ ಕೂಡ ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ಮ್ಯಾಮ್. ಅಡಿಟ್ ಕಾಪ್. ಅಡಿಟ್ ಕಾಪ್ ಅಂದ್ರೆ ಇದು ಕೆಟ್ಟ ಚಟಗಳು. ಚಟ ಅಂದ್ರೆ ಬಿಡಕ್ಕೆ ಆಗಲ್ಲ, ತುಂಬಾ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಪ್ರತಿಯೊಂದಕ್ಕೂ. ಡ್ರಿಂಕ್ಸ್ ಇರ್ಬೋದು, ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅನ್ಸು, ಪಾನ್ ಪರಾಕು, ಹೊಗೆ ಸೊಪ್ಪು, ಕಡ್ಡಿ ಪುಡಿ, ಏನ್ ತರಲಿ ಅಡಿಕ್ಟ್ ಆಯ್ತು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ. ಅದನ್ನ ತಗೊಂಡ್ರೆ ಅವ್ರಿಗೆ ಸಮಾಧಾನ. ಒಬ್ಬೊಬ್ರು ಬಾತ್ರೂಮ್ಗೆ ಹೋಗೋಕೆ ಸಿಗರೇಟ್ ಕೇಳ್ತಾರೆ, ಸಿಗರೇಟ್ ಸೇದಿದ್ರೆ ನಾನು ಬಾತ್ರೂಮ್ಗೆ ಹೋಗೋದು ಅಂತಾರೆ. ಅದೇ ಎಕ್ಸಾಂಪಲ್ ನಮ್ಮಲ್ಲೂ ಇದ್ದಾರೆ ಆತರ. ಆದ್ರೆ ಇದೇನು ಅಂತಂದ್ರೆ ಅಡಿಟ್ ಕಾಪು ಒಂದೂರಲ್ಲಿ 3 ಜನ ಕುಡುಕ್ರು ಇರ್ತಾರೆ. ಅದ್ರಲ್ಲಿ 3 ವಿಧ ಇರುತ್ತೆ. ಒಂದು ಹಂದಿ ಕುಡ್ಕ, ಒಂದು ನಾಯಿ ಕುಡ್ಕ, ಒಂದು ಕೋಳಿ ಕುಡ್ಕ. ಆ ಹಂದಿ ಕುಡ್ಕ ಏನ್ ಮಾಡ್ತಾನೆ, ಚೆನ್ನಾಗ್ ಕುಡಿತಾನೆ, ಹಂದಿ ತರ ಬಿತ್ಕಂತಾನೆ ಮನೆಯಲ್ಲಿ, ಎಲ್ಲೂ ಹೋಗಲ್ಲ. ಆದ್ರೆ ನಾಯಿ ಕುಡ್ಕ ಏನ್ ಮಾಡ್ತಾನೆ, ನಾಯಿ ತರ ಕುಡಿದ್ಬಿಟ್ಟು ಎಲ್ಲ ರೌಂಡ್ ಹೊಡ್ಕೊಂಡ್ ಬರ್ತಾನೆ, ನಾಯಿ ತರ ಬೊಗಳ್ಕೊಂಡ್ ರೌಂಡ್ ಹೊಡ್ಕೊಂಡ್ ಬರ್ತಾ ಇರ್ತಾನೆ. ಕೋಳಿ ಕುಡ್ಕ ಏನ್ ಮಾಡ್ತಾನೆ, ಕುಡ್ದ್ಬಿಟ್ಟು ಮನೇಲಿ ಎಲ್ಲಾ ಜೊತೆನು ಕಯ್ಯ ಅಂತ ಜಗಳ ಮಾಡ್ತಾನೆ ಇರ್ತಾನೆ. ಅಂತವ್ರಿಗೆ ಇದನ್ನ ಕೊಟ್ರೆ ಮನೆಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ನೆಕ್ಸ್ಟ್ ಮ್ಯಾಮ್, ಕಾರ್ಡಿಯೋ ಕಪ್. ಇದನ್ನ ಹಾರ್ಟ್ ಪ್ರಾಬ್ಲಮ್ ಅವ್ರಿಗೆ ಕೊಡ್ಬೋದು. ಇದು ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಎದೆ ನೋವು ಬರುತ್ತೆ ಅಂತಾರೆ, ಎದೆ ಚಳಿಕ್ ಬರುತ್ತೆ, ಮತ್ತೆ ಅಪಧಮನಿ ಅಭಿಧಮನಿ ಅದು ಟ್ಯೂಬ್ಗಳು ಕೂಡ ಕಟ್ಕೊಂಡಿರುತ್ತೆ, ರಕ್ತ ಪರಿಚಲನೆ ಚೆನ್ನಾಗ್ ಆಗ್ತಾ ಇರಲ್ಲ ಹಾರ್ಟ್ ಅಲ್ಲಿ, ಅಂತವ್ರು ಕೂಡ ಕೊಡ್ಬೋದು. ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಬೇರೆಯವ್ರಿಗಾಯ್ತು, ನಮ್ ರಿಲೇಷನ್ ಅವ್ರಿಗಾಯ್ತು, ಫ್ರೆಂಡ್ಸ್ಗಾಯ್ತು, ಅಕ್ಕಪಕ್ಕದ ಮನೆಗಾಯ್ತು ಅಂತ ನಾವು ಕಾಯ್ಕೊಂಡ್ ಕೂತ್ಕೋಬಾರ್ದು. ನಮ್ಗೆ ಯಾವಾಗ ಆಗುತ್ತೆ ಅಂತ ನಮ್ಗ್ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾವು ಮುಂದೆನೆ 2 ಇಂದ 3 ಬಾಟ್ಲು ಕಾರ್ಡಿಯೋ ಕಪ್ ತಗೊಂಡ್ರೆ ನಾವು ಧೈರ್ಯವಾಗಿ ಹೇಳ್ಬೋದು, ಯಾವುದೇ ರೀತಿ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯಾಮ್, ಆರ್ಥೋಸಿಡ್ ಕಪ್. ಇದು ನಾನು 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡಿದೀನಿ. ಇದಕ್ಕೋಸ್ಕರನೇ ನಾನು ಇಲ್ಲಿ ಪ್ರಾಡಕ್ಟ್ ಇದಕ್ಕೆ ವಿಸ್ಟಾರ್ ಬಂದಿದ್ದು. ಇದು ಏನಪ್ಪಾ ಅಂದ್ರೆ ಸಂಧಿವಾತ ತರ. ನಮ್ಗೆ ಜಾಯಿಂಟ್ ಪೈನ್, ಎನಿ ಕೀಲ್ಗಳಲ್ಲೂ ನಮ್ಗೆ ಕ್ಯಾಟಲಿಸ್ ಅಂದ್ಬಿಟ್ಟು ಒಂದು ತೆಳುವಾದ ಮೂಳೆ ಇರುತ್ತೆ. ಕ್ಯಾಟಲಿಸ್ ಅಂದ್ಬಿಟ್ಟು ತೆಳುವಾದ ಒಂದು ಮೂಳೆ ಇರುತ್ತೆ. ಎಲ್ಲಿ ಜಾಯಿಂಟ್, ನಮ್ ಬಾಡಿಲಿ ಎಷ್ಟು ಜಾಯಿಂಟ್ ಇರುತ್ತೋ ಆ ಜಾಯಿಂಟ್ ಅಲ್ಲೆಲ್ಲ ಇರುತ್ತೆ. ಅದು ತೆಳುವಾದ ಒಂದು ಪೊರೆ ತರ ಇರುತ್ತೆ ಮೂಳೆ. ಅದು ನಮ್ ಮೂಳೆನ ಕಾಪಾಡ್ತಾ ಇರುತ್ತೆ. ಅದ್ರ ಮಧ್ಯೆ ಇರೋದೇ ಜೆಲ್. ಈಗ ನಮ್ಗೆ ಜೆಲ್ ಕಡಿಮೆ ಇತ್ತು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತಿವಿ, ಅವಾಗ ಡಾಕ್ಟರ್ ಹೇಳ್ತಾರೆ ಜೆಲ್ ಕಡಿಮೆ ಆಗಿದೆಯಮ್ಮ, ಜೆಲ್ ಹಾಕಿಸ್ಕೊ ಅಂತಾರೆ. ಅದ್ ಹಾಕಿಸ್ಕೊಂಡ್ರೆ 1 ವರ್ಷನೂ ಸರಿಯಾಗಿರಕ್ ಆಗಲ್ಲ, ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಾತ್ರೆ ಅದು ಇದು ಕೊಡ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ನೋವು ಕಡಿಮೆ ಆಗುತ್ತೆ. ಮತ್ತೆ ನಾವ್ ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಹೇಳ್ತಾರೆ ಮೂಳೆ ಸೌದಿದೆ ಅಂತ. ಅವ್ರು ಕೊಡೋ ಟ್ಯಾಬ್ಲೆಟ್ಸ್ ಇಂದನೇ ನಮ್ಗೆ ನೋವು ಕಡಿಮೆ ಆಗಿರುತ್ತೆ ಹೊರ್ತು ನಮ್ಗೆ ನೈಸರ್ಗಿಕವಾಗಿ ಯಾವ್ದೂನು ನೋವು ಕಡಿಮೆ ಆಗಿರೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಹೋಗ್ಬಿಟ್ಟು 1-2 ಲಕ್ಷನ 3 ಲಕ್ಷನ ಕೊಟ್ಬಿಟ್ಟು ಆಪರೇಷನ್ ಮಾಡಿಸ್ಕೊತೀವಿ. ಅವ್ರು ಮತ್ತೆ ಅದನ್ನ ಪ್ರಾಬ್ಲಮ್ ಅಂದ್ರೆ ಆರ್ಟಿಫಿಷಿಯಲ್ ಆಗ್ತಾರೆ, ದುಡ್ಡು ವೇಸ್ಟು, ಮತ್ ನಮ್ ತಾಯಿ ಹೊಟ್ಟೆಯಿಂದ ಬಂದಿರ್ತಕ್ಕಂಥ ಮಂಡಿ ಚುಪ್ಪುನು ವೇಸ್ಟ್ ಆಗುತ್ತೆ. ಅದ್ರ ಬದಲು ನಾವು ಧೈರ್ಯದಿಂದ ಹೇಳ್ಬೋದು, ಆರ್ಥೋಸಿಟಿ ಕಪ್, ನಮ್ಮ ವಿಸ್ಟಾರ್ ನ ಆರ್ಥೋಸಿಟಿ ಕಪ್ ನ ತಗೊಂಡ್ರೆ ಮಿನಿಮಮ್ 3 ತಿಂಗಳಿಂದ 4 ತಿಂಗಳು ತಗೊಂಡ್ರೆ ವಿತೌಟ್ ಆಪರೇಷನ್, ಯಾವುದೇ ಆಪರೇಷನ್ ಇಲ್ದಂಗೆ ನಾವು ಡಾಕ್ಟರ್ಗೆ ಚಾಲೆಂಜ್ ಮಾಡಿ ಹೇಳ್ಬೋದು. ನಾನು ಕೂಡ ನಮ್ ಡಾಕ್ಟರ್ಗೆ ನಾನು ಚಾಲೆಂಜ್ ಮಾಡಿ ಹೇಳಿದೀನಿ, ಆಪರೇಷನ್ ಇಲ್ದಂಗೆ ನನ್ ಮಂಡಿ ಚುಕ್ಕು ಕ್ಯೂರ್ ಆಗಿದೆ. ಇವತ್ತು ಕೂಡ ನಾನು ಹತ್ತೋದು ಇಳಿಯೋದು ಓಡಾಡೋದೆಲ್ಲ ಮಾಡ್ತೀನಿ. ಇದ್ರಲ್ಲಿ ಯಾರು ಎದುರುಕೊಳ್ಳುವಂತದೇ ಇಲ್ಲ. ಆಪರೇಷನ್ ಬಂದಿರೋರು ಕೂಡ 4-5 ತಿಂಗಳು, ಅಮ್ಮ ಅಂದ್ರೆ ಇನ್ನೊಂದ್ ತಿಂಗಳು ಜಾಸ್ತಿ ತಗೊಂಡ್ರು ತಗೋಬಹುದು, ಅವ್ರ ಮಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ನಾನು ಸುಮಾರು ಜನಕ್ಕೂ ಕೊಟ್ಟಿದ್ದೀನಿ, ಅವರು ಕೂಡ ನಮ್ಗೆ ಒಳ್ಳೆ ರಿಸಲ್ಟ್ ಹೇಳಿದ್ದಾರೆ. ನೆಕ್ಸ್ಟ್ ಬೇಬಿ ಕಾಪ್. ಈ ಬೇಬಿ ಕಾಪ್ ಬಂದು ಮಕ್ಳು ಕೊಡುವಂತದ್ದು. ಮಕ್ಳು ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ, ಮೆಮೊರಿ ಪ್ರಾಬ್ಲಮ್ ಅವ್ರಿಗೆ ಏನೇ ಮರುವಿಕೆ ಆಗ್ಲಿ, ಇಲ್ಲ ಜ್ಞಾಪಕ ಶಕ್ತಿ ಆಗ್ಲಿ, ಇನ್ನೊಬ್ರನ್ನ ಗುರ್ತಿಸೋದಾಗ್ಲಿ ತುಂಬಾ ಚೆನ್ನಾಗಾಗುತ್ತೆ ಇದು ಕೊಡೋದ್ರಿಂದ. ಮೂಳೆಗಳು ಸ್ಟ್ರೆಂತ್ ಬರುತ್ತೆ, ಮಜಲ್ಸ್ ಕೂಡ ಸ್ಟ್ರೆಂತ್ ಬರುತ್ತೆ. ಮಕ್ಳು ಎನರ್ಜಿಯಾಗಿ ಆಕ್ಟಿವ್ ಆಗಿರಕ್ಕೆ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಡೈಬೋ ಕಪ್. ಡೈಬೋ ಕಪ್ ಇದನ್ ಬಂದು ಡೈಬೋ ಕಪ್ ಅದು ಬೂಮ್ ಕಪ್ಪ, ಡೈಬೋ ಕಪ್ಪ ನಂಗೆ ಕಾಣಿಸ್ತಾ ಇಲ್ಲ ಮ್ಯಾಮ್. ಅದು ಡೈಬೋ ಕಪ್. ಡೈಬೋ ಕಪ್. ಇದು ಸಕ್ಕರೆ ಕಾಯಿಲೆಯವ್ರಿಗೆ ಕೊಡ್ತಾರೆ ಡೈಬೋ ಕಪ್ ನ. ಓಕೆನಾ? ಅದ್ ನನ್ಗೆ ಕಾಣಿಸಲ್ಲ, ಸ್ವಲ್ಪ ಜೂಮ್ ಮಾಡಿ. ಇದು ರಕ್ತದಲ್ಲಿರೋ
ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ. ಮತ್ತೆ ತ್ಯಾಜ್ಯ ವಸ್ತುಗಳನ್ನ ನಮ್ಮ ಬಾಡಿಲಿ ತ್ಯಾಜ್ಯ ವಸ್ತುಗಳು ಇರೋದ್ನು ಹೊರಗಡೆ ಹಾಕುತ್ತೆ. ನಮ್ಗೆ ಸಕ್ಕರೆ ಕಾಯಿಲೆ ಬರೋದ್ಕಿಂತ ಮುಂಚೆ ತಗೊಂಡ್ರು ಒಳ್ಳೇದು, ನಮ್ಗ್ ಬಂತು ಅಂತ ಗೊತ್ತಾದಾಗ್ಲೂ ತಗೋಬಹುದು. ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ನೆಕ್ಸ್ಟ್ ಮ್ಯಾಮ್. ನೆಕ್ಸ್ಟ್ ಮ್ಯಾಮ್, ಬೂಮ್ ಕಾಪು. ಇದು ನನ್ಗೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಾನು 6 ಬಾಟ್ಲು ಬೂಮ್ ಕಾಪ್ ಕುಡ್ದಿದ್ದೀನಿ. ನನ್ ನರ್ವ್ಸು ವೆರಿಕೋಸ್ ತುಂಬಾನೇ ಪ್ರಾಬ್ಲಮ್ ಇತ್ತು ನನ್ಗೆ. ನಾನು ಎಷ್ಟು ಹಾಸ್ಪಿಟ್ಲಿಗೆ ಸುಮಾರು 4-5 ಹಾಸ್ಪಿಟ್ಲಿಗೆ ನಾನು ತೋರಿಸಿದ್ದೀನಿ. ಆದ್ರೆ ಅವ್ರು ಹೇಳ್ತಾ ಇದ್ರು ಸ್ಕಿನ್ ರ್ಯಾಸಸ್ ಅಮ್ಮ ಇದು ಇದು ನಿಮ್ಗೆ ವೆರಿಕೋಸ್ ಅಲ್ಲ ಅಂತ ಹೇಳಿ ನನ್ಗೆ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅದನ್ನ ಇನ್ನೂ ಇಟ್ಕೊಂಡಿದ್ದೀನಿ. ಆದ್ರೆ ನಾನು ವಿಸ್ಟಾರ್ ಬಂದ್ಮೇಲೆ ನಮ್ ಸರಸ್ವತಿ ಮೇಡಮ್, ದೀಪಾ ಮೇಡಮ್ ಅವ್ರು ನನ್ಗೆ ಎಲ್ಲ ತಿಳಿ ಹೇಳಿದ್ಮೇಲೆ ನನ್ ಬೂಮ್ ಕಾಪು 6 ಬಾಟ್ಲು ಆರ್ಥೋಸಿಟ್ ಕಾಪ್ ಜೊತೆಗೆ 6 ಬಾಟ್ಲು ನನ್ ಬೂಮ್ ಕಾಪ್ ತಗೊಂಡೆ. ಇವತ್ತು ನನ್ನ ನರ್ವ್ಸ್ ಎಲ್ಲ ಚೆನ್ನಾಗಿದೆ. ನನ್ ಕಾಲಲ್ಲಿ ಎಷ್ಟು ಒಂದು ಎರೆಹುಳು ತರ ಜೇಡ್ರ ತರ ನನ್ಗೆ ಮಾರ್ಕೊಳ್ಳಿತ್ತು, ಆ ಮಾರ್ಕ್ ಎಲ್ಲ ಕಡಿಮೆ ಆಗಿದೆ. ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ನನ್ಗೆ. ಮತ್ತೆ ಇದನ್ನ ಎನಿ ಒನ್ ನರ್ವ್ಸ್ ಪ್ರಾಬ್ಲಮ್ ವರ್ಗೂ ಕೊಡ್ಬೋದು, ಸ್ಟ್ರೋಕ್ ಹೊಡೆದಾರು ಕೊಡ್ಬೋದು. ತಲೆಯಲ್ಲಿ ಸ್ಟ್ರೋಕ್ ಹೊಡೆದಾಗ ತಲೆಯಲ್ಲಿ ಸುಮಾರು ನರಗಳು, ಸಣ್ಣ ಸಣ್ಣ ನರಗಳೆಲ್ಲ ಡೆತ್ ಆಗಿರ್ತವೆ. ಆ ನರಕ್ಕೆ ಶಕ್ತಿ ಬರ್ಬೇಕು ಅಂದ್ರೆ ನಮ್ ಬೂಮ್ ಕಪ್ ಕೊಟ್ರೆ ಅದಕ್ಕೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸ್ಟ್ರೋಕ್ ಹೊಡೆದವ್ರಿಗೆ, ಎನಿ ನರ್ವ್ಸ್ ಪ್ರಾಬ್ಲಮ್ ಇರೋರ್ಗೆಲ್ಲ ಇದನ್ನ ಕೊಡ್ಬೋದು. ಲಿವೋ ಕಪ್, ಇದು ಲಿವರ್ ಪ್ರಾಬ್ಲಮ್ ಕೊಡ್ಬೋದು. ಈ ಲಿವರ್ ಅಲ್ಲಿ ಏನು ಅಂತಂದ್ರೆ, ಈಗ ಡ್ರಿಂಕ್ಸ್ ಮಾಡ್ತಾರಲ್ಲ ಅವ್ರಿಗೆ ಕಪ್ಪಾಗಿರುತ್ತೆ ಲಿವರ್, ಅಂತವ್ರು ಕೂಡ ಇದನ್ನ ಕೊಡ್ಬೋದು. ಮತ್ತೆ ಲಿವರ್ ಬಂದು ಹಳದಿ ಬಣ್ಣ ಬರುತ್ತೆ. ಅದೇನು ಅಂತಂದ್ರೆ ನಮ್ಗೆ ಪಿತ್ತರಸನ ಬಾಡಿಯಿಂದ ಸರಿಯಾಗಿ ಆಚೆ ಹಾಕಿರಲ್ಲ, ಹೊರ ಹೋಗಿರಲ್ಲ. ಅವಾಗ ಅದು ಲಿವರ್ ಬಂದು ನಮ್ಗೆ ಹಸಿರು ಕಲರ್ ಆಗುತ್ತೆ. ರಿಯಲಿ ಇದು ನ್ಯಾಚುರಲ್ ಆಗಿರೋದು ಕೆಂಪು ಬಣ್ಣ ಅಥವಾ ಕಂದು ಬಣ್ಣದಲ್ಲಿ ಇರುತ್ತೆ. ಮತ್ತೆ ಒಂದು ಹಳದಿ ಬಣ್ಣನು ಬರುತ್ತೆ. ಅದು ಹಳದಿ ಬಣ್ಣ ಬಂದ್ರೆ ಅದಕ್ಕೆ ಜಾಂಡೀಸ್ ಅಂತ ಹೇಳ್ತಾರೆ, ಕಾಮಾಲೆ ರೋಗ ಅಂತ ಹೇಳ್ತಾರೆ. ಕಣ್ಣು ಹಳದಿ ಬರುತ್ತೆ. ಮತ್ತೆ ಅದಕ್ಕೆ ಲಿವರ್ ಮೇಲೆ ಕೊಬ್ಬಿನಂಶ ಕೂಡ ಬೆಳ್ಕೊಂಡಿರುತ್ತೆ. ಅಂತವ್ರು ಕೂಡ ಇದನ್ನ ಲಿವೋ ಕಪ್ ನ ಕೊಡ್ಬೋದು. ಡ್ರಿಂಕ್ಸ್ ಮಾಡೋರ್ಗೆ ಅದು ಕಪ್ಪಾಗಿರುತ್ತೆ. ಮತ್ತೆ ಅಲ್ಲಲ್ಲಿ ಲಿವರ್ ಅಲ್ಲಿ ನರಗಳು ಅಲ್ಲಲ್ಲಿ ಕ್ಲಾಟ್ ಆಗಿರುತ್ತೆ. ಈಗ ವೆರಿಕೋಸ್ ಆಗ್ತಾವಲ್ಲ, ಅದೇ ತರ ಕ್ಲಾಟ್ ಆಗು ಇರುತ್ತೆ ಲಿವರ್ ಅಲ್ಲಿ. ಆ ತರ ಪ್ರಾಬ್ಲಮ್ ಇರೋರ್ಗು ಲಿವೋ ಕಪ್ ನ ಕೊಡ್ಬೋದು. ನೆಕ್ಸ್ಟ್ ಗೈನೋ ಕಾಪ್. ಗೈನೋ ಕಾಪ್ ಬಂದು ಇದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆ ಟಾನಿಕ್ ಅಂತಾನೆ ಹೇಳ್ಬೋದು. PCOD ಪ್ರಾಬ್ಲಮ್ ಇರೋರ್ಗಾಗ್ಬೋದು, ಮತ್ತೆ ಮಂತ್ಲಿ ಪ್ರಾಬ್ಲಮ್ ಇರೋರು 15 ದಿನಕ್ಕೆ 20 ದಿನಕ್ಕೆ ಆಗ್ತಾರೆ ಅಂತವ್ರಿಗೆ ಇರ್ಬೋದು. ಮತ್ತೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇರೋರ್ಗಿರ್ಬೋದು, ಮತ್ತೆ 2 ತಿಂಗಳು 3 ತಿಂಗಳಿಗೆ ಆಗೋರ್ಗಿರ್ಬೋದು. ಮತ್ತೆ ನೀರ್ಗುಳ್ಳೆ ಅಂತ ಆಗುತ್ತೆ, ಗರ್ಭಕೋಶದಲ್ಲಿ ನೀರ್ಗುಳ್ಳೆ ಅಂತ ಆಗುತ್ತೆ, ಅವ್ರಿಗೂ ಇರ್ಬೋದು. ಮತ್ತೆ ಗೆಡ್ಡೆಗಳು ಬೆಳಿತವೆ, ಗರ್ಭಕೋಶದಲ್ಲಿ ಗೆಡ್ಡೆಗಳು ಬೆಳಿತವೆ. ಅದು ಚೆಕಪ್ ಮಾಡಿಸ್ದಾಗ್ಲೇ ಗೊತ್ತಾಗೋದು ಅದು ಕ್ಯಾನ್ಸರ್ದ, HIV ದ ಏನು ಅಂತ ಗೊತ್ತಾಗುತ್ತೆ. ಅಂತವ್ರಿಗೂ ಇರ್ಬೋದು. ಎನಿ ಒಂದು ಹೆಣ್ಮಕ್ಳಿಗೆ ಗರ್ಭಕೋಶದ ಎನಿ ಒನ್ ಪ್ರಾಬ್ಲಮ್, ಗರ್ಭಕೋಶ ಶಿಂಕ್ ಆಗಿರ್ಬೋದು, ದುಡ್ದಾಗಿರ್ಬೋದು, ಎನಿ ಒನ್ ಪ್ರಾಬ್ಲಮ್ ನಾವು ಗೈನೋ ಕಪ್ ನ ಕೊಟ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ನಾವು ಏನಂತ ಹೇಳ್ತಾರೆ, ಡಾಕ್ಟರ್ ಹತ್ರ ಹೋದ್ರೆ ನಾವು ಗರ್ಭಕೋಶನ ತೆಗಿಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟು ಎದುರಿಸ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಸುಮಾರು ಜನ 90% ಗರ್ಭಕೋಶ ಒಂದು ಹಾಸ್ಪಿಟ್ಲಿಗೆ ಹೋಗಿ ಒಂದ್ KG ಇದಕ್ಕೆ ಮೆಡಿಕಲ್ ಇರುತ್ತಲ್ಲ, ಗೌರ್ಮೆಂಟ್ ಮೆಡಿಕಲ್ ಇನ್ಸೂರೆನ್ಸ್ ಇರುತ್ತಲ್ಲ, ಆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಒಂದಿನ ಹೋದೆ, ಎಷ್ಟು ಜನ ಲೈನ್ ನಿಂತವ್ರು. ಏನು ಅಂದ್ರೆ ಗರ್ಭಕೋಶ ಪ್ರಾಬ್ಲಮ್. ಆದ್ರೆ ನಮ್ಮ ಗೈನೋ ಕಪ್ ಅಂತವ್ರನ್ನ ನಾವ್ ಹಿಡ್ಕೊಂಡು ನಮ್ ಗೈನೋ ಕಪ್ ಕೊಟ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ, ಬಂದಿದೆ. ಆದ್ರೆ ನಮ್ದು ಗರ್ಭಕೋಶ ತೆಗಿಯೋದ್ ಬದ್ಲು ಗರ್ಭಕೋಶದಲ್ಲಿ ಏನ್ ಪ್ರಾಬ್ಲಮ್ ಇದೆ, ಗೆಡ್ಡೆ ಇರುತ್ತಾ, ಅದನ್ನ ಕೂಡ ಸ್ವಲ್ಪನೇ 6 ತಿಂಗಳಾದ್ರೂ ಆಗ್ಲಿ ಪರವಾಗಿಲ್ಲ, ಒಂದ್ 6 ತಿಂಗಳು ತಗೊಳಕ್ ಹೇಳಿ ಸ್ವಲ್ಪನೇ ಆ ಗೆಡ್ಡೆನ ಕರ್ಗಿಸಿ ಅದನ್ನ ಮೋಷನ್ ಅಲ್ಲಿ ಆಚೆ ಹಾಕಿ ನಮ್ಮ ಗರ್ಭಕೋಶದ ಒಂದು ಬೆಲೂನ್ ನ ಕ್ಲೀನ್ ಮಾಡ್ಕೊಡುತ್ತೆ. ನಮ್ದು ಒಂದು ವೈಟ್ ಕಲರ್ ಬೆಲೂನ್ ತರ ಇರುತ್ತೆ ಗರ್ಭಕೋಶ, ಅದ್ರಲ್ಲಿ ಒಂದು ಪಾಯಿಂಟ್ ಗುಳ್ಳೆ ಇದ್ರೂ ಕೂಡ ಕ್ಲೀನ್ ಮಾಡ್ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಮ್ಯಾಮ್, ಇದು ಥೈರೋಕಪ್ಪು. ಥೈರಾಯ್ಡ್ ಇರೋರು ತಗೋಬಹುದು. ಆದ್ರೆ ಮೂಮೆಂಟ್ ಏನಿರುತ್ತೆ, ಅವ್ರಿಗೆ ಗಂಟ್ಲಲ್ಲಿ ಏನು ತಿನ್ನಕ್ಕಾಗಲ್ಲ, ಗಂಟ್ಲು ನೋವು ಬರ್ತಾ ಇರುತ್ತೆ, ಆಟೋಮೆಟಿಕ್ ಆಗಿ ತಲೆ ಕೂದಲು ತುಂಬಾ ಉದುರ್ತಾ ಇರುತ್ತೆ, 90% ದಪ್ಪ ಆಗ್ತಾರೆ, ಸ್ವಲ್ಪ 10% ಸಣ್ಣ ಆಗ್ತಾರೆ. ಅವ್ರಿಗೆ ಥೈರಾಯ್ಡ್ ಇರುತ್ತೆ, ಹೈಪರ್ ಥೈರಾಯ್ಡ್ ಇರುತ್ತೆ. ಇವು ಗ್ರಂಥಿಗಳು, ನಮ್ ದೇಹಕ್ಕೆ ಬೇಕಾಗಿರ್ತಕ್ಕಂತ ಗ್ರಂಥಿಗಳು. ಈ ಗ್ರಂಥಿಗಳು ಜಾಸ್ತಿ ಉತ್ಪತ್ತಿ ಮಾಡಿದ್ರು ಥೈರಾಯ್ಡ್ ಬರುತ್ತೆ, ಕಡಿಮೆ ಉತ್ಪತ್ತಿ ಮಾಡಿದ್ರು
ಥೈರಾಯ್ಡ್ ಬರುತ್ತೆ. ಹೈಪೋಥೈರಾಯ್ಡ್ ಬಂದು ಕಡಿಮೆ ಉತ್ಪತ್ತಿ ಮಾಡುತ್ತೆ ಗ್ರಂಥಿಗಳನ್ನ. ಹೈಪರ್ ಥೈರಾಯ್ಡ್ ಬಂದು ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಇವೆರಡು ಬ್ಯಾಲೆನ್ಸ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಥೈರಾಯ್ಡ್ ಬರುತ್ತೆ. ನಾವು ಅದನ್ನ ನೋಡಿ ಥೈರಾಯ್ಡ್ ಆಪರೇಷನ್ ಮಾಡಿಸ್ಕೊಡೋರ್ಗು ಇದನ್ನ ಸಜೆಷನ್ ಮಾಡಿದ್ರೆ ನಮ್ಮ ಥೈರಾಯ್ಡ್ ಕಪ್ಪು 3 ತಿಂಗಳಿಂದ 4 ತಿಂಗಳಲ್ಲ 2 ತಿಂಗಳಿಗೆ ನಮ್ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ಮ್ಯಾಮ್, ಪೈಲೋ ಕಪ್ಪು ಇದು ಪೈಲ್ಸ್ ಸಂಬಂಧಪಟ್ಟಿದ್ದು. ಡಾಕ್ಟರ್ ಹತ್ರ ಹೋಗಿ ಕೇಳಿ, ಪೈಲ್ಸ್ಗೆ ತೋರು ಬೆಳು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಡಾಕ್ಟರ್ಗೆ ಪೈಲ್ಸ್ ಚೆಕ್ ಮಾಡಕ್ಕೆ ತೋರು ಬೆರಳೆ ಇಂಪಾರ್ಟೆಂಟ್, ಹೆಬ್ಬೆಟ್ಟು ಏಕಲವ್ಯ ಇಂಪಾರ್ಟೆಂಟ್ ಆದ್ರೆ ಡಾಕ್ಟರ್ಗೆ ತೋರು ಬೆರಳು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಪೈಲ್ಸ್ ಅಲ್ಲಿ ಅದ್ರಲ್ಲೂ ತರ ಇರುತ್ತೆ. ಪೈಲ್ಸ್ ಅಲ್ಲಿ ಒಂದೇ ತರ ಅಂತ ಬರಲ್ಲ. ಆದ್ರೆ ಏನಂದ್ರೆ ಬ್ಲೀಡಿಂಗ್, ಮೋಷನ್ ಮಾಡ್ಬೇಕಾದ್ರೆ ಬ್ಲೀಡಿಂಗ್ ಬರುತ್ತೆ. ಆದ್ರೆ ನೋವು ಕಡಿಮೆ ಇರುತ್ತೆ, ಬ್ಲೀಡಿಂಗ್ ಬರುತ್ತೆ. ಅದು ನೋಡ್ಕೊಂಡ್ರೆ ಪೈಲ್ಸ್ ಅಂತ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ಮತ್ತೆ ಗೆಡ್ಡೆ ತರ ಆಗಿರುತ್ತೆ, ಎಲ್ಲ ಗಂಟು ಸಣ್ಣ ಗಂಟಾಗಿ ಅದು ದಪ್ಪ ಆಗಿ ಆ ಗುದದ್ವಾರನ ಮುಚ್ಕೊಂಡು ಅದು ಕ್ಯಾನ್ಸರ್ಗೂ ತಿರ್ಕೊಂಡಿರೋ ಪೇಷಂಟ್ ನನ್ನ ಹತ್ರ ಇದ್ದಾರೆ. ಅದು ಕ್ಯಾನ್ಸರ್ ಆಗಿದೆ ಒಬ್ರಿಗೆ, ಅದು ಫುಲ್ ಮುಚ್ಕೊಂಡ್ಬಿಟ್ಟಿದೆ, ಗೆಡ್ಡೆ ಬೆಳ್ಕೊಂಡು. ಅದು ನೋಡಿ ಚೆಕಪ್ ಮಾಡಿಸಿದಾಗ ಅದು ಪೈಲ್ಸ್ ಕ್ಯಾನ್ಸರ್ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಅದು ಮೊಳಕೆ ರೋಗನು ಅಂತಾರೆ. ಅಂದ್ರೆ ಸೂಜಿ ತರ ಎಲ್ಲ ಮೊಳಕೆ ಬಂದಿರುತ್ತೆ. ಅದು ಕೂತ್ಕೊಳಕ್ಕೂ ಆಗಲ್ಲ, ನಿಂತ್ಕೊಳಕ್ಕೂ ಆಗಲ್ಲ, ಉರಿ ಊತ ಬರ್ತಾ ಇರುತ್ತೆ, ನೋವು ಬಾಧೆಗಳು ತಡ್ಕೊಳ್ಳೋರ್ಗೆ ಗೊತ್ತಾಗಿರುತ್ತೆ ಅದು ನೋವು ಏನು ಅಂತ. ಆತರನೂ ಬರುತ್ತೆ. ಮತ್ತೆ ಈ ಗುದದ್ವಾರದಲ್ಲಿ ಹೋಲ್ ಇರುತ್ತಲ್ಲ, ಹೋಲ್ ಹತ್ರ ಎಲ್ಲ ಕ್ರಾಕ್ ಆಗಿರುತ್ತೆ, ಅದು ಕೂಡ ಪೈಲ್ಸ್ಗೆ ಸಂಬಂಧಪಟ್ಟಿರುತ್ತೆ. ಅದು ಕ್ರಾಕ್ ಆಗಿ ಅಲ್ಲೂ ಕೂಡ ಇನ್ಫೆಕ್ಷನ್ ಆಗಿ ಅಲ್ಲುಗಳು ಸಣ್ಣ ಗುಳ್ಳೆಗಳಾಗಿ ಗಂಟುಗಳಾಗಿ ಅದು ಕೂಡ ಪೈಲ್ಸ್ಗೆ ಸಂಬಂಧಪಟ್ಟಿರುತ್ತೆ. ಈಗ ನನಗ್ ಗೊತ್ತಿರಂಗೆ ಒಂದು ಮಗುಗೆ ಪೈಲ್ಸ್ ಆಗಿತ್ತು. ಅದು 5ನೇ ಕ್ಲಾಸ್ ಓದ್ತಾ ಇತ್ತು. ಅವ್ರು ಡಾಕ್ಟರ್ ಹೇಳಿದ್ರು ಪೈಲ್ಸ್ ಅಂತ. ನಾನು ಹೋಗಿ ಕೇಳ್ದೆ. ಅವ್ರು ಡಾಕ್ಟರ್ ಹೇಳಿದ್ರಂತೆ, ಮಗು ಮೋಷನ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮೋಷನ್ಗೆ ಹೋಗಿರುತ್ತೆ, ಅದು ಕರೆಕ್ಟ್ ಆಗಿ ಹೋಗಿದೆಯಾ ಹೋಗಲ್ಲ ಅಂತ ತಾಯ್ದಿರು ಯಾರು ನೋಡ್ಕೊಳ್ಳೋದೇ ಇಲ್ಲ. ಟೈಮ್ ಆಯ್ತಾ ಬಾ ಅಂತ ಹೇಳಿ ಹೆಂಗ್ ಬೇಕಂಗೆ ಹಿಂದೆ ಮುಂದೆ 2 ಕಡೆನೂ ತೊಳಿದಲೆ ಹೆಂಗ್ ಬೇಕಂಗ್ ತೊಳೆದ್ಬಿಟ್ಟು ಸ್ಕೂಲ್ ಕಳಿಸ್ಬಿಡ್ತಾರೆ. ಅಲ್ಲಿ ಸ್ಕೂಲಲ್ಲಿ ಸಾಯಂಕಾಲ ಆಯ್ತು ಅಂದ್ರೆ ಮಕ್ಳಿಗೆ ಮೋಷನ್ಗೆ ಹೋಗಕ್ಕೂ ಅವ್ರಿಗೆ ಫ್ರೀ ಇರಲ್ಲ. ಅದೇ ಪ್ರಾಬ್ಲಮ್ ಅಲ್ಲಿ ಮತ್ತೆ ಮನೆಗ್ ಬರ್ತಾರೆ. ಅದು ಅರ್ಧ ಮೋಷನ್ ಹೋಗಿರುತ್ತೆ, ಇನ್ನು ಅರ್ಧ ಮೋಷನ್ ಆ ಟ್ಯೂಬ್ ಅಲ್ಲೇ ಉಳ್ಕೊಂಡಿರುತ್ತೆ. ಅದಕ್ಕೆ ತೇವಾಂಶ ಏನು ಸಿಕ್ತಿರಲ್ವಲ್ಲ, ಅದೇನ್ ಮಾಡುತ್ತೆ, ಗಟ್ಟಿ ಆಗುತ್ತೆ. ತಿರ್ಗಾ ಮಾರ್ನಿಂಗ್ ಹುಡುಗ ಮೋಷನ್ಗೆ ಹೋಗ್ಬೇಕಾದ್ರೆ ಆ ಮೋಷನ್ ಗಟ್ಟಿ ಇರುತ್ತೆ. ಗಟ್ಟಿಗೆ ಅದು ಹೋದ್ಮೇಲೆ ತಾನೇ ಫ್ರೆಶ್ ಆಗಿರೋದು ಹೋಗೋದು. ಅದು ಗಟ್ಟಿ ಇರೋದು ಅಲ್ಲೇ ಟ್ಯೂಬ್ ಅಲ್ಲೇ ಇರುತ್ತಲ್ಲ, ಅದನ್ನ ಮಾಡಿದಿರ್ಗೂ ಅದು ಹೋಗೋದೇ ಇಲ್ಲ. ಹಂಗಾಗಿ ಮಗುಗೆ ಕರುಳು ಇನ್ಫೆಕ್ಷನ್ ಆಗ್ಬೋದು, ಮತ್ತೆ ಮೂತ್ರನಾಳದ ಇನ್ಫೆಕ್ಷನ್ ಆಗ್ಬೋದು, ಗುದದ್ವಾರದ ಇನ್ಫೆಕ್ಷನ್ ಆಗ್ಬೋದು. ಅದ್ರಿಂದ ಎಲ್ಲಾ ತಾಯ್ದರಿಗೂ ಫಸ್ಟ್ ಸೊಲ್ಯೂಷನ್ ಏನಂತ ಅಂದ್ರೆ, ಮಕ್ಳು ಫಸ್ಟ್ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆನೆ ಮೋಷನ್ ಮಾಡಿದ್ರ ಅಂತ ಚೆಕ್ ಮಾಡ್ಬೇಕು. ಮಾಡಿದ್ರಪ್ಪ ಕ್ಲೀನ್ ಆಯ್ತಪ್ಪ ಅಂತ ನೋಡಿ ಮಕ್ಳನ್ನ ಸ್ಕೂಲ್ಗೆ ಕಳ್ಸೋದು ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಆ ಮಕ್ಳು ಅಷ್ಟೇ, ಆ ಮಕ್ಳಿಗೆ ಈ ತರ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಅವರು ಗಾಳಿ ಬಿಡ್ತಾರೆ. ಅಂದ್ರೆ ನಮ್ಮ ಹಳ್ಳಿ ಭಾಷೆಲಿ ಅದನ್ನ ಊಸು ಅಂತಾರೆ. ಅದು ಬಿಟ್ಟಾಗ ಗಬ್ಬು ಸ್ಮೆಲ್ ಬರುತ್ತೆ. ಆ ಗಬ್ಬು ಸ್ಮೆಲ್ ಬಂದಾಗ ನಾವು ಕಂಡಿಡ್ಕೋಬಹುದು ಇವನ್ ಮೋಷನ್ ನೀಟಾಗಿ ಆಗಿಲ್ಲ ಅಂತ. ಅದರ ಮಕ್ಳಿಗೂ ಕೂಡ ಪೈಲ್ಸ್ ಬಂದಿದೆ. ನೆಕ್ಸ್ಟ್ ಮ್ಯಾಮ್, ಇದು ಸ್ಟೋನೋಕಾಪ್. ಇದು ನಮ್ಮ ಕಿಡ್ನಿಲಿ ಕಲ್ಲುಗಳು ನಮ್ಮ ಬಾಡಿಲಿ ಉತ್ಪತ್ತಿ ಆಗುವಂಥದ್ದು. ನಾವು ಹೊರಗಡೆಯಿಂದ ಕಲ್ಲು ಮಣ್ಣು ತಿಂದ್ಬಿಟ್ರೆ ನಮ್ಗೆ ಆಗಲ್ಲ. ಇದು ನಮ್ಮ ಬಾಡಿಲೇ ಉತ್ಪತ್ತಿ ಆಗುತ್ತೆ. ಸಣ್ಣ ಕಲ್ಲುಗಳಿಂದ ಅದು ದಪ್ಪ ಕಲ್ಲಾಗಿ ಪರಿವರ್ತನೆ ಆಗುತ್ತೆ. ಅದು ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಏನ್ ಮಾಡ್ತಾರೆ, ಶೂಟ್ ಮಾಡ್ತಾರೆ. ಶೂಟ್ ಮಾಡಿದಾಗ ಅದು ಪುಡಿ ಆಗುತ್ತೆ, ದಪ್ಪದನ್ನ ತೆಗಿತಾರೆ. ಸಣ್ಣದ ಮೆಡಿಸಿನ್ ಮುಖಾಂತರ ಯೂರಿನ್ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಗಂಡಸರಿಗೆ ಇದು ತುಂಬಾನೇ ಪ್ರಾಬ್ಲಮ್. ಯಾಕೆಂದ್ರೆ ಅದು ಯೂರಿನ್ ಟ್ಯೂಬ್ ಅಲ್ಲಿ ಅದು ಅಲ್ಲಿ ಸ್ಟಕ್ ಆಗ್ಬಿಟ್ಟಿರುತ್ತೆ. ಮತ್ತೆ ಅವ್ರು ಹೋಗಿ ಅದನ್ನ ಕ್ಲೀನ್ ಮಾಡಿಸ್ಕೊಬೇಕು. ಲೇಡೀಸ್ಗಾದ್ರೆ ತಿಂಗಳ ಅವರು ಮೆನ್ಸಸ್ ಆದಾಗ ಅದು ಹೆಚ್ಚು ಕಮ್ಮಿ ಅದನ್ನು ಕ್ಲೀನ್ ಆಗ್ಬಿಡುತ್ತೆ. ಆದ್ರೆ ನಮ್ಮ ಸ್ಟೋನೋಕಾಪ್ ತಗೊಳೋದ್ರಿಂದ ಒಂದೊಂದ್ ಪಾಯಿಂಟ್ ಇನ್ನು ಕರಗಿಸಿ 3 ತಿಂಗಳಲ್ಲಿ 2 ರಿಂದ 3 ತಿಂಗಳು, ಅಕಸ್ಮಾತ್ ಇನ್ನೂ 1 ತಿಂಗಳು ಎಕ್ಸ್ಟ್ರಾ ತಗೊಂಡ್ರು ಓಕೆನೆ, ಕ್ಲೀನ್ ಆಗಿ ಕಲ್ಲುಗಳನ್ನ ಕರಗಿಸಿ ಮೋಷನ್ ಅಲ್ಲಿ ಹೊರ ಹಾಕಿ ನಮ್ಮ ಕಿಡ್ನಿನ ಕ್ಲೀನ್ ಮಾಡ್ಕೊಡುತ್ತೆ. ಅಲರ್ಜಿ ಕಾಪ್ ಒಂದು ನಮ್ದು ಬಾಡಿ ಒಳಗಡೆನೂ ಅಲರ್ಜಿ ಆಗುತ್ತೆ, ಮತ್ತೆ ಹೊರಗಡೆನೂ ಅಲರ್ಜಿ ಆಗುತ್ತೆ. ಹೊರಗಡೆ ಡಸ್ಟ್ ಇಂದ, ಧೂಳಿಂದ ಬರ್ಬೋದು, ಕ್ರಿಮಿಕೀಟಗಳಿಂದ ಬರೋದು, ಬ್ಯಾಕ್ಟೀರಿಯಾಗಳಿಂದ ಬರ್ಬೋದು, ವೈರಸ್ ಗಳಿಂದ ಬರ್ಬೋದು. ತುಂಬಾನೇ ನಮ್ ಬಾಡಿಗೆ ಅಲರ್ಜಿ ಅಂದ್ರೆ, ಮತ್ತೆ ನಾವು ಡಸ್ಟ್ ನಾವೇನೇ ಒಂದೊಂದಲ್ಲಿ ಟಾಪ್ ಕೂಡ ಹಿಂಗ್ ಪಟ್ಟಂತ ತಿರ್ಗಿಸಿದಾಗ ಪ್ರೆಷರ್ಗೂ ಕೂಡ ನಮ್ಗೆ ಆಕ್ಸಿ ಬರುತ್ತೆ ಅಂತ ಸುಮಾರು ಅಲರ್ಜಿಗಳಿದೆ. ಅಂತ ಅಲರ್ಜಿಗಳಿಗೆಲ್ಲ ನಮ್ಮ ಅಲರ್ಜಿ ಕಾಪ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಮ್ಯಾಮ್, ತ್ರಿಫಲಾ ಬಂದು ಇದು 3 ಹಣ್ಣುಗಳ
ಪೌಡರ್ ಅಂತ ಹೇಳಕ್ ಇಷ್ಟಪಡ್ಬೋದು. ಒಂದು ಹರಳೆಕಾಯಿ, ತಾರೆಕಾಯಿ ಮತ್ತೆ ನೆಲ್ಲಿಕಾಯಿ. ಇದು ವಾತ ಪಿತ್ತ ಕಫ. ಈ ವಾತ ಪಿತ್ತ ಕಫಗಳಿಂದನೇ ನಮ್ಗೆ ಅನೇಕ ಕಾಯಿಲೆಗಳು ಉತ್ಪತ್ತಿ ಆಗ್ತವೆ. ಈ ವಾತ ಪಿತ್ತ ಕಫ ಯಾವಾಗ್ಲೂ ನಮ್ಮ ಬಾಡಿ ಸಮತೋಲನ ಇರುತ್ತೋ ಅವಾಗ ನಮಗೆ ಕಾಯಿಲೆಗಳು ಬರಲ್ಲ. ಈ ವಾತದಿಂದನೂ ಬರುತ್ತೆ, ಪಿತ್ತದಿಂದನೂ ಬರುತ್ತೆ, ಮತ್ತೆ ತುಂಬಾನೇ ಕಫ ಆದ್ರೂ ಕೂಡ ನಮ್ಗೆ ತುಂಬಾನೇ ಕಾಯಿಲೆಗಳು ಉತ್ಪತ್ತಿ ಆಗುತ್ತವೆ. ಆದ್ರಿಂದ ಎನಿ ಟೈಮು ಪ್ರತಿದಿನನೂ ನಾವು ಏಜ್ ಅಂತ ಇದಕ್ಕೇನಿಲ್ಲ, ಪ್ರತಿದಿನನೂ ನಾವು ತ್ರಿಫಲ ತಗೊಳ್ಳೋದ್ರಿಂದ ನಮ್ಮ ವಾತ ಪಿತ್ತ ಕಫಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ, ಮತ್ತೆ ಜೀರ್ಣ ಶಕ್ತಿನ ಚೆನ್ನಾಗ್ ಮಾಡುತ್ತೆ, ಮೋಷನ್ ಕೂಡ ನೀಟಾಗಿ ಹೋಗೋ ತರ ಆಗುತ್ತೆ. ಪ್ರತಿ ಒಂದಕ್ಕೂ ನಾವು ಮೇನ್ ಇಂಪಾರ್ಟೆಂಟು ನಮ್ಗೆ ತ್ರಿಫಲ ಅಂತ ಹೇಳಕ್ಕೆ. ನಮ್ಮ ಕಂಪ್ನಿ ತ್ರಿಫಲನ ತಗೊಂಡ್ರೆ ನಮ್ಗೆ ಯಾವುದೇ ತರದ್ದು ಹೊಟ್ಟೆ ಪ್ರಾಬ್ಲಮ್ ಯಾವ್ದು ಕೂಡ, ನಮ್ಗೆ ಕಾಯಿಲೆ ಪ್ರಾಬ್ಲಮ್ ಕೂಡ ಮುಕ್ಕಾಲ್ ಭಾಗ ಕ್ಲಿಯರ್ ಆಯ್ತು ಅಂತ ತಿಳ್ಕೊಂಡು ನಮ್ ತ್ರಿಫಲನ ನಾವು ಡೈಲಿ ಯೂಸ್ ಮಾಡ್ಬೋದು. ಮತ್ತೆ ಬ್ರೈನೋ ಕಪ್. ಇದು ಬ್ರೈನೋ ಕಪ್ ಸ್ಟೋವ್ ಕೊಡದವ್ರಿಗೆ ಈ ಬ್ರೈನೋ ಕಪ್ ಕೊಟ್ರೆ ತುಂಬಾ ರಿಸಲ್ಟ್ ಬಂದಿದೆ. ನಾನು ಸುಮಾರು ಒಂದ್ 4-5 ಜನಕ್ಕೆ ಕೊಟ್ಟಿದೀನಿ, ಒಳ್ಳೆ ರಿಸಲ್ಟ್ ಬಂದಿದೆ. ಒಂದ್ಸತಿ ಸ್ಟೋವ್ ಹೊಡಿತು ಅಂದ್ರೆ ಇನ್ನೊಂದ್ಸತಿ ಹೊಡಿಯಲ್ಲ ಅಂತ ಏನ್ ಗ್ಯಾರಂಟಿ ಇರಲ್ಲ. ಒಂದ್ಸತಿ ಹೊಡಿಯುತ್ತೆ, 2 ಸತಿ ಹೊಡಿತಾನೆ ಇರುತ್ತೆ. ಒಂದ್ಸತಿ ಸ್ಟೋಕ್ ಆದ್ರೆ ಆ ಮನುಷ್ಯ ಉಳ್ಕೊಂಡ ಅಂದ್ರೆ, ನಮ್ಮ ಬ್ರೈನೋ ಕಪ್ ತಗೊಂಡ್ರೆ 3 ರಿಂದ 4 ಬಾಟ್ಲು ಅವ್ನು ತಗೊಂಡ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಮತ್ತೆ ಸ್ಟೋಕ್ ಪ್ರಾಬ್ಲಮ್ ಅವನಿಗೆ ಬರಲ್ಲ. ಬ್ರೈನೋ ಕಪ್ ಜೊತೆಗೆ ನಾವು ಬೂಮ್ ಕಪ್ ಕೊಟ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ನಮ್ಗೆ ಒಂದ್ಸತಿ ಸ್ಟೋಕ್ ಹೊಡೆದಾಗ ಎಷ್ಟೋ ನರಗಳು ವೀಕ್ ಆಗ್ಬಿಟ್ಟಿರ್ತವೆ ಮೆದುಳ ಹತ್ರ. ಆ ನರಗಳಿಗೆಲ್ಲ ಶಕ್ತಿ ಬರ್ಬೇಕು ಅಂದ್ರೆ ನಮ್ ಬ್ರೈನೋ ಕಪ್ ಯೂಸ್ ಮಾಡ್ಬೇಕು. ತಲೆನೋವು ಇರ್ಬೋದು, ಮೆಮೊರಿ ಲಾಸ್ ಆಗಿರೋರ್ಗಿರ್ಬೋದು, ನಾವ್ ಮರವಿನ ಶಕ್ತಿ ಹೆಚ್ಚಾಗಿ ನಮ್ಗೆ ವಯಸ್ಸಾದವರು ಮರವಿನ ಶಕ್ತಿ ಕೂಡ ಇರುತ್ತೆ, ಅವ್ರು ಕೂಡ ನಮ್ ಬ್ರೈನೋ ಕಪ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ತೊದ್ಲು ಬರ್ತದಲ್ಲ ಅವ್ರು ಕೂಡ ನಾವು ಬ್ರೈನೋ ಕಪ್ ಕೊಡ್ಬೋದು. ಆಲ್ರೆಡಿ ನಾನು ಒಬ್ರು ಮಂಜಮ್ಮನವ್ರು ಕೊಟ್ಟಿದ್ದೀನಿ, ಕುಮಾರ್ ಅನ್ನೋರು ಕೊಟ್ಟಿದ್ದೀನಿ, ಶಶಿನವ್ರು ಕೊಟ್ಟಿದ್ದೀನಿ. ಈ ಬ್ರೈನೋ ಕಪ್ ಇಂದ ಒಳ್ಳೆ ರಿಸಲ್ಟ್ ಬಂದಿದೆ. ನಂಗೆ ತುಂಬಾ ಖುಷಿ ಆಗುತ್ತೆ ಹೇಳ್ಕೊಳಕ್ಕೆ. ಇಂಥ ಕಂಪ್ನಿಲಿ ನಮ್ಗೆ ಬ್ರೈನೋ ಕಪ್ ಸಿಕ್ಕಿರೋದೇ ನಮ್ಗೊಂದು ಅದೃಷ್ಟ. ಯಾಕೆಂದ್ರೆ ನನ್ಗೆ ಈ ವಿಸ್ಟಾರ್ ಬಂದ್ಮೇಲೆ ಗೊತ್ತಾಯ್ತು ಎಷ್ಟೊಂದ್ ಜನಕ್ಕೆ ಈ ಸುಗರೇ ಜಾಸ್ತಿ ಐತಿ ಅಂತಿದ್ವಿ. ಆದ್ರೆ ಇಲ್ಲಿ ಸ್ಟೋಕ್ ಕುಡ್ದೋರೆ ತುಂಬಾ ಜನ ಇದ್ದಾರೆ. ಏನಿಲ್ಲ, ಸುಮ್ನೆ ಹಿಂಗ್ ಬೀಳ್ತಿದ್ರೆ ಆಗ್ಲೇ ಅವ್ನಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ, ಸ್ಟೋಕ್ ಅಂತ ಹೇಳಿ ಅವ್ರಿಗೆ ಆಪರೇಷನ್ ಮಾಡಿ ಕಳಿಸ್ತಾರೆ. ಅಕಸ್ಮಾತ್ ಅವ್ರು ಬಚಾವಾಗ್ ಬಂದ್ರು ಅಂದ್ರೆ ನಾವು ತಪ್ಪದೆ ಬ್ರೈನೋ ಕಪ್ 3 ರಿಂದ 4 ಬಾಟ್ಲು ತಪ್ಪದೆ ಕೊಟ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ತಗೊಳಕ್ ಹೇಳ್ಬೋದು, ಅವ್ರಿಗೆ ಖುಷಿಯಿಂದ ಹೇಳ್ಕೋಬಹುದು. ನಾನು ಖುಷಿಯಿಂದ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಕೊಟ್ಟಿರೋ ರಿಸಲ್ಟ್ ಎಲ್ಲ ಚೆನ್ನಾಗ್ ಬರ್ತಾ ಇದೆ. ನೆಕ್ಸ್ಟ್ ಮ್ಯಾಮ್, ಇದು ಕಾರ್ಬೋ ಕಪ್ ಬಂದು ವಾತ ಪಿತ್ತ ಕಫ ಇಂದನೂ ನಮ್ಗೆ ಇದು ಜೀವಕೋಶಗಳಿಂದನೂ ವಾತ ಪಿತ್ತ ಕಫಗಳಿಂದನೂ ನಮ್ಗೆ ಕ್ಯಾನ್ಸರ್ ಬರುತ್ತೆ. ವಂಶದಲ್ಲಿ ಯಾರಿಗಾದ್ರೂ ನಮ್ ಹಿರಿಯವರು ಬಂದಿದ್ರು ಅದು ಕ್ಯಾನ್ಸರ್ ಬರುತ್ತೆ. ಮತ್ತೆ ನಾವು ತಿನ್ನೋ ಆಹಾರ ಕೆಮಿಕಲ್ ಫುಡ್ ಇಂದನೂ ನಮ್ಗೆ ಕ್ಯಾನ್ಸರ್ ಬರುತ್ತೆ. ಮತ್ತೆ ನಾವು ಎಷ್ಟು ವಾತಾವರಣದಿಂದ ಬರ್ತಕ್ಕಂಥ ಗಾಳಿಯಲ್ಲೂ ಕೂಡ ಬರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿಂದನೂ ನಮ್ಗೆ ಕ್ಯಾನ್ಸರ್ ಬರುತ್ತೆ. ಆದ್ರೆ ನಮ್ ಕ್ಯಾನ್ಸರ್ ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ, ಯಾವ ಸ್ಟೇಜ್ ಅಲ್ಲಿ ಐತೆ ಅಂತಾನೂ ಗೊತ್ತಾಗಲ್ಲ. ನಾವು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರ ನಾವು ಚೆಕ್ಅಪ್ ಮಾಡಿಸ್ಕೊಂಡಾಗ ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆ ಅಂತ ಅವಾಗ ಅವರು ಆ ಕ್ಯಾನ್ಸರ್ಗೆ ಹೆಸರಿಡ್ತಾರೆ. ಕೆಟ್ಟ ಹ್ಯಾಬಿಟ್ಗಳಿಂದನೂ ಧೂಮಪಾನ ಆಗ್ಬೋದು, ಬಿಡಿ ಸಿಗರೇಟ್ ಸೇದೋದ್ರಿಂದ ಆಗ್ಬೋದು, ಪ್ರತಿಯೊಂದು ಭಾಗಗಳಿಗೂ ನಮ್ಮ ಬಾಡಿಲಿ ಎಷ್ಟು ಅಂಗಾಂಗಗಳಿರುತ್ತೋ ಅದಕ್ಕೆಲ್ಲ ಕ್ಯಾನ್ಸರ್ ಬರುತ್ತೆ. ಡಾಕ್ಟರ್ ಹೇಳಿದಾಗ್ಲೇ ಆ ಅಂಗಕ್ಕೊಂದು ಹೆಸರಿಡ್ತೀವಿ ಕ್ಯಾನ್ಸರ್ ಅಂತ. ಈ ಕ್ಯಾನ್ಸರ್ ಜೀವಕೋಶಗಳು ನಮ್ಮ ಬಾಡಿಲಿ ಉತ್ಪತ್ತಿ ಆಗ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆದ್ರೆ ಉತ್ಪತ್ತಿ ಆಗೋದು ಜಾಸ್ತಿ ಉತ್ಪತ್ತಿ ಆಗ್ಬಿಡ್ತವೆ, ಮತ್ತೆ ಹೋಗಲ್ಲ, ಅಲ್ಲೇ ಇರ್ತವೆ. ಅವು ಸಣ್ಣ ಸಣ್ಣ ಗಂಟುಗಳಾಗಿ ನಮ್ಗೆ ಕ್ಯಾನ್ಸರ್ ರೂಪಕ್ಕೂ ಕೂಡ ತಿಳ್ಕೊತವೆ. ನೆಕ್ಸ್ಟ್ ಮ್ಯಾಮ್, ನೋನಿ ಬಂದು ಇದು ನಮ್ಗೆ ಅತ್ಯುತ್ತಮವಾದ ಟಾನಿಕ್ ಅನ್ಬೋದು. ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಮತ್ತೆ ಕೀಲ್ ನೋವು, ಸೋಂಕುಗಳಿರ್ಬೋದು, ಸಂಧಿವಾತ, ಮತ್ತೆ ಕರುಳಿನ ಇನ್ಫೆಕ್ಷನ್, ಮತ್ತೆ ನಮ್ಗೆ ವಯಸ್ಸಾಗದಂತೆ ಸ್ಕಿನ್ ವಯಸ್ಸಾಗಿರೋ ತರ ಕಾಣಿಸುತ್ತಲ್ಲ, ಮುಪ್ಪನ್ನು ಕೂಡ ತಡೆಗಟ್ಟುವ ಶಕ್ತಿ ನಮ್ಮ ನೋನಿಗಿದೆ. ಇದು ತುಂಬಾನೇ ಅದ್ಭುತವಾದ ಟಾನಿಕ್ ಅಂತ ಹೇಳ್ಬೋದು. ಮತ್ತೆ ಹೆಣ್ಮಕ್ಳಿಗೆ ಬಿಳಿ ಮುಟ್ಟು ಹೋಗುತ್ತಲ್ಲ, ಅದಕ್ಕೂ ಕೂಡ ಇದು ತುಂಬಾ ನೋನಿ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮತ್ತೆ ಮೋಷನ್ ಅಲ್ಲಿ ವೈಟ್ ಹೋಗುತ್ತೆ ಅಂತ ಹೇಳ್ತಾರೆ, ಅದನ್ನ ಆಮ್ಸಂಕಿ ಭೇದಿ ಅಂತ ಹೇಳ್ತಾರಲ್ಲ, ಅದು ಕೂಡ ಕೊಟ್ರು ಕೂಡ ನೋನಿನ ತುಂಬಾ ರಿಸಲ್ಟ್ ಬಂದಿದೆ. ಆಕ್ಚುಲಿ ನಾನು ಕೊಟ್ಟಿದ್ದೀನಿ ಒಬ್ರಿಗೆ, ಆಮ್ಸಂಕಿ ಭೇದಿಯವ್ರಿಗೆ ನಾನು ನೋನಿ ಕೊಟ್ಟಿದ್ದೀನಿ. ಅವ್ರಿಗೆ 3-4 ದಿನದಲ್ಲೇ ನಿಲ್ತು. ಆದ್ರೆ ಬಾಟ್ಲ್ ಓಪನ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ನಿಲ್ಸ್ಬೇಡಿ ಅಂದ್ಬಿಟ್ಟು ಒಂದೇ ಬಾಟ್ಲ್ ಅವ್ರು ಕೊಟ್ಟಿದ್ದು. ಅವ್ರು ಫುಲ್ಲು ಇವಾಗ ನಾರ್ಮಲ್ ಆಗಿದ್ದಾರೆ, ಅದು ಕೂಡ ಕಡಿಮೆ ಆಗಿದೆ. ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಆಗೋದಲ್ದಲೆ ನಮ್ ಗಂಡಸರಿಗೆ ಆಗ್ಲಿ ಹೆಂಗಸರಿಗೆ ಆಗ್ಲಿ ವೈಟ್ ಅದೇ ಮೋಷನ್ ಅಲ್ಲಿ
ಹೋಗುತ್ತೆ. ಇವಾಗ ಹೇಳಿದ್ನಲ್ಲ ಆ ತರ ಹೋದ್ರು ಕೂಡ ಆಮ್ಸಂಗಿ ಬೇದಿ ಅಂತಾರಲ್ಲ ಅದಕ್ಕೂ ಕೂಡ ಇದು ನೋಡಿ ತುಂಬಾ ಒಳ್ಳೇದು, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತೆ ಆಲೋವೆರಾ ಜ್ಯೂಸು ಇದಂತೂ ಎನಿ ಟೈಮ್ ತಗೋಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಚರ್ಮದಲ್ಲಿ ಸುಕ್ ಕಟ್ಟಿರೋದಾಗ್ಲಿ, ಮೊಡವೆಗಾಗ್ಲಿ, ಮತ್ತೆ ತಲೆಗೆ ಕೂದ್ಲಿಗಾಗ್ಲಿ, ಮತ್ತೆ ಒಟ್ಟಿಗಾಗ್ಲಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ಜೀರ್ಣಶಕ್ತಿ, ಮತ್ತೆ ನಮ್ಮ ಮುಟ್ಟಿನ ಸಮಸ್ಯೆಗೂ ಕೂಡ ನಮ್ಮ ಆಲೋವೆರಾ, ಗರ್ಭಕೋಶದ ಸಮಸ್ಯೆಗೂ ಕೂಡ ಇನ್ನು ಆಲೋವೆರಾನ ಕೊಟ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನು ಆತಪಿತ್ತ ಕಫದಿಂದನೂ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರು ಕೂಡ ನಾವು ಆಲೋವೆರಾನ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಪಂಚತುಳಸಿ ಪಂಚತುಳಸಿ ಇದಂತೂ ತುಂಬಾ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ತರ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಒಂದೇ ಒಂದ್ ಡ್ರಾಪ್ ಹಾಕಿ ಬೆಳಿಗ್ಗೆ ಹೊತ್ತು ಕುಡಿಬೇಕು. ರಾತ್ರಿ ಮಲ್ಕೊಂಡು ಊಟ ಎಲ್ಲ ಆದ್ಮೇಲೆ ರಾತ್ರಿ ಒಂದ್ ಡ್ರಾಪ್ ನೀರಲ್ಲಿ ಹಾಕೊಂಡ್ ಕುಡಿಯೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಬೆಳಿಗ್ಗೆ ಅಷ್ಟೊತ್ತಿಗೆ ನಮ್ಗೆ ಹೊಟ್ಟೆಲಿ ಏನು ಪ್ರಾಬ್ಲಮ್ ಇರಲ್ಲ, ಗ್ಯಾಸ್ಟ್ರಿಕ್ ಆಗ್ಲಿ ಇರಲ್ಲ, ಮತ್ತೆ ಅರಣ್ಯ ಶಕ್ತಿ ಎಲ್ಲ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಗೆ ಅನ್ನನಾಳ ಕ್ಲೀನ್ ಆಗುತ್ತೆ, ಮತ್ತೆ ಶ್ವಾಸಕೋಶ ಶುದ್ಧಿ ಆಗುತ್ತೆ, ಮತ್ತೆ ನಮ್ಗೇನು ಗಂಟ್ಲು ಕೆರೆತ, ಮತ್ತೆ ಶೀತ ತರ ಇದೊಂಚೂರು ಉಷ್ಣದ್ದು ಪದಾರ್ಥ ಇದು, ಉಷ್ಣದ್ದು ಅಂಶ ಇದೆ ಇದಕ್ಕೆ. ಗಂಟ್ಲು ಕೂಡ ಚೆನ್ನಾಗಿ ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು, ಗಂಟ್ಲು ಕೆರೆತ ಇರ್ಬೋದು, ಕಿವಿ ಮುಲ್ಮುಲ ಅನ್ನೋದಿರ್ಬೋದು, ಅದೆಲ್ಲ ಇದು ಬೆಳಗ್ಗೆ ತಗೊಂಡ್ರೆ ಇದು ಕಡಿಮೆ ಆಗುತ್ತೆ. ಇದು 5 ತುಳಸಿ, ವನ ತುಳಸಿ, ಶ್ರೀ ತುಳಸಿ, ನಿಂಬಿ ತುಳಸಿ, ಕರ್ಪೂರ ತುಳಸಿ, ಮತ್ತೆ ವಿಷ್ಣು ತುಳಸಿ ಅಂತ 5 ತುಳಸಿಯಿಂದ ಇದನ್ನ ಮಾಡಿರ್ತಾರೆ. ಅದ್ರ ರಸದಿಂದ ಮಾಡಿರ್ತಾರೆ. ತುಂಬಾ ಬೆನಿಫಿಟ್ ಇದೆ ಇದು. ಸುಮಾರು ಜನಕ್ಕೆ ನಾನು ಕೊಟ್ಟಿದ್ದೀನಿ. ಆದ್ರೆ ಇದನ್ನ ನಾವು ಸ್ವಲ್ಪ ತಲೆನೋವು ಬತ್ತು ಅಂದ್ರೆ ಸ್ವಲ್ಪ ಕೈಗೆ ಹಚ್ಕೊಂಡು ಸ್ವಲ್ಪ ಈ ತರ ಮಸಾಜ್ ಮಾಡ್ಕೊಳ್ಳೋದ್ರಿಂದ, ಮತ್ತೆ ಗಂಟ್ಲು ಸ್ವಲ್ಪ ಈ ತರ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ. ಮತ್ತೆ ಮನೆಗೆ ಸ್ವಲ್ಪ ನೀರಿಗೆ 1-2 ಡ್ರಾಪ್ ಹಾಕಿ ಮನೇನ ಶುದ್ಧೀಕರಿಸ್ಬೋದು. ಅಂದ್ರೆ ಇವಾಗ ನಾವು ಹೋಮದ ನೀರು ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಲ್ಲ, ಆ ನೀರ್ಗಳನ್ನ ತಗೊಂಡ್ ಬಂದು ನಾವು ಇದನ್ನ ಪೋಷಣೆ ಮಾಡ್ತೀವಿ. ಯಾಕೆಂದ್ರೆ ನೆಗೆಟಿವ್ ಎನರ್ಜಿ ಹೋಗಿ ನಮ್ಗೆ ಪಾಸಿಟಿವ್ ಎನರ್ಜಿ ಬರ್ಲಿ ಅಂತ. ಆದ್ರೆ ನಮ್ಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಇದು. ನಾವು ಹೊರಗಡೆ ಹೋಗ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಕೈಗೆ ಹಾಕೊಂಡು ಸ್ಮೆಲ್ನ ಹೇಳ್ಕೊಂಡು ಹೋದ್ರೆ ನಮ್ಮ ಮೂಗಿನ ಮುಖಾಂತರ ಯಾವುದೇ ಬ್ಯಾಕ್ಟೀರಿಯಾಗಳು ಇದಕ್ಕೆ ಬರಲ್ಲ, ನಮ್ ಬಾಡಿಗೆ ಬರಲ್ಲ. ಒಬೆಕಾಪು ಇದು ಒಬೆಕಾಪು ದಪ್ಪಕ್ಕಿರೋರ್ಗೆ, ಅಂದ್ರೆ ಕೊಬ್ಬಿನಾಂಶ ಸ್ಥೂಲಕಾಯ ಅಂತಾರಲ್ಲ ಅಂತವ್ರು ಕೂಡ ಇದನ್ನ ಕೊಡ್ಬೋದು. ಅದು ಲಿವರ್ ಪ್ರಾಬ್ಲಮ್ ಇರ್ಬೋದು, ಎನಿ ಒಂದ್ ಬಾಡಿಲಿ ಏನೇನು ನಮ್ಗೆ ಸ್ಪಾಟ್ಸ್ಗಳು ಇರುತ್ತೋ ಅದಕ್ಕೆಲ್ಲ ಇದು ಒಳ್ಳೇದು. ಹಾರ್ಟ್ಗೂ ಒಳ್ಳೇದು, ಇದು ಲಿವರ್ಗೂ ಒಳ್ಳೇದು, ಕಿಡ್ನಿಗೂ ಒಳ್ಳೇದು. ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಹೊರಗಡೆ ಹಾಕುತ್ತೆ. ಮತ್ತೆ ಸಕ್ಕರೆ ಅಂಶ ಕೂಡ ಇದು ಹೊರಗಡೆ ಹಾಕುತ್ತೆ. ಕೊಲೆಸ್ಟ್ರಾಲ್, ತ್ಯಾಜ್ಯ ವಸ್ತುಗಳನ್ನೆಲ್ಲ, ಗಲೀಜನ್ನೆಲ್ಲ ಇದು ಹೊರ ಹಾಕಿ ಇದನ್ನ ನಾವು ತಗೋತಾ ಇದ್ರೆ ಹಸುವಿನ ಕಡಿಮೆ ಮಾಡುತ್ತೆ. ಹಸುವಿನ ಕಡಿಮೆ ಮಾಡಿ ಬ್ಯಾಡ್ ಕೊಲೆಸ್ಟ್ರಾಲ್ ನ ಹೊರ ಹಾಕಿ ನಮ್ಗೆ ವೆಯ್ಟ್ ಲಾಸ್ ಮಾಡ್ಕೊಡಕ್ಕೆ ಒಬೆಕಾಪು ತುಂಬಾ ಒಳ್ಳೇದಂತ ಹೇಳಕ್ ಇಷ್ಟಪಡ್ತೀನಿ. ಹರ್ಬಲ್ ಬಾತ್ ವಾರ್ ಇದು ನಮ್ಗೆ ಚರ್ಮನ ಪೋಷಿಸುತ್ತೆ. ಅಂದ್ರೆ ಬ್ಯಾಕ್ಟೀರಿಯಾಗಳಿಂದ ಈ ಸೋಪನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ಪಿಂಪಲ್ಸ್ ಬರಲ್ಲ, ಮತ್ತೆ ಗ್ಲೋ ಇರುತ್ತೆ ಸ್ಕಿನ್ನು, ಮತ್ತೆ ಬ್ಯಾಕ್ಟೀರಿಯಾಗಳು ಹೊರಗಡೆ ಹೋದಾಗ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆಗಲ್ಲ. ನೆಕ್ಸ್ಟ್ ಮ್ಯಾಮ್, ಮತ್ತೆ ಎಣ್ಣೆ ಅಂಶನೆಲ್ಲ ಇದು ಹೀರ್ಕೊಳ್ಳುತ್ತೆ. ನೆಕ್ಸ್ಟ್ ಡೆಂಟೋಕಾಪು, ಇದು ಬಂದು ತುಂಬಾ ಅದ್ಭುತವಾದದ್ದು. ಪೇಸ್ಟ್ ಅಂತ ಹೇಳಂಗೆ ಇಲ್ಲ, ಇದನ್ನೊಂದು ಕ್ರೀಮ್ ಅಂತ ಹೇಳ್ಬೋದು. ಸುಮಾರು ನಮ್ಮ ವಿಸ್ಟಾರಿಯನ್ಸ್ ಅವರು ಇದನ್ನ ಯಾವಾಗ್ಲೂ ಬ್ಯಾಗಲ್ಲಿ ಇಟ್ಕೊಂಡಿರ್ತಾರೆ. ಮತ್ತೆ ಹೊರಗಡೆ ಹೋದಾಗ್ಲೂ ಅಷ್ಟೇ ಇದನ್ನ ಒಂದ್ ಸ್ವಲ್ಪ ಬಿಸಿನೀರಲ್ಲಿ ಹಾಕೊಂಡು ಅದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಕುಡಿಯೋದ್ರಿಂದ ನಮ್ಗೆ ಶ್ವಾಸಕೋಶ ಮತ್ತೆ ಅನ್ನನಾಳನೆಲ್ಲ ಕ್ಲೀನ್ ಮಾಡ್ಕೊಡುತ್ತೆ, ಜಠರ ಶುದ್ಧೀಕರಣ ಮಾಡುತ್ತೆ, ಜೀರ್ಣಶಕ್ತಿ ಚೆನ್ನಾಗ್ ಮಾಡುತ್ತೆ. ಮತ್ತೆ ಇದು ಹಲ್ಲುಜ್ಜೋದ್ರಿಂದ ದಂತಗಳು ಗಟ್ಟಿ ಆಗ್ತವೆ, ಯೆಲ್ಲೋ ಕಲರ್ ಎಲ್ಲ ಹೋಗುತ್ತೆ, ಮತ್ತೆ ದಂತ ಗುಳಿಗಳಿರ್ತವೆ, ಏನೇ ತಿಂದ್ರು ಅಲ್ಲೆಲ್ಲ ಒಂಥರ ಜುಮ್ ಅಂತ ಇರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಹುಳ್ಕಲ್ಲಿದ್ರೆ ಹುಳುಗಳು ಕೂಡ ಸಾಯುತ್ತೆ. ನಮ್ಮ ದೀಪಾ ಮೇಡಮ್ ಅವರು ಪೆಟ್ಗೂ ಕೂಡ ಇದನ್ನ ಹಚ್ಚಿದ್ರು, ಅದಕ್ಕೂ ಒಳ್ಳೆ ರಿಸಲ್ಟ್ ಬಂತು. ಮತ್ತೆ ಇದು ಗ್ಯಾಂಗ್ರೀನ್ ಆಗಿ ಹುಳ ಬಿದ್ದು ಇನ್ನೇನು ಹಾಸ್ಪಿಟ್ಲಿಗೆ ಹೋಗಿ ನಾವು ಕಾಲ್ ತೆಗೆಸ್ಕೊಳ್ಳೋ ಮೂಮೆಂಟ್ ಅಲ್ಲಿ ನಮ್ ಸರು ಮೇಡಮ್ ಮತ್ತೆ ರತ್ನ ಮೇಡಮ್ ಅವರು ಫಸ್ಟ್ ಟೈಮ್ ನಮ್ಮ ಗ್ರೂಪ್ ಅಲ್ಲಿ ತಗೊಂಡು ಕೊಟ್ಟಾಗ ಅವ್ರದ್ದು ಮಾಂಸ ಎಲ್ಲ ತಿಂದ್ಬಿಟ್ಟಿತ್ತು, ಹುಳಗಳು ಪಿತಿ ಪಿತಿ ಅಂತ ಇತ್ತು. ಅದನ್ನ ನೋಡ್ಬಿಟ್ಟು ನನ್ಗೆ ಊಟ ಮಾಡಕ್ಕೆ ಆಗಿಲ್ಲ, ಆ ತರ ಇತ್ತು. ಅದನ್ನ ಇವತ್ತು ಆ ಅಪ್ಪನ್ ಕಾಲ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಂಸ ಎಲ್ಲ ಹೋಗಿರೋದೆಲ್ಲ ಬೆಳ್ಕೊಂಡು ಕ್ಲೀನ್ ಆಗಿ ಚೆನ್ನಾಗಿದೆ. ಅಪ್ಪನ್ ಕಾಲೇ ನೋಡಕ್ ಆಯ್ತಾ ಇರ್ಲಿಲ್ಲ, ಅಸಹ್ಯ ಆಗ್ತಾ ಇತ್ತು, ಆ ತರ ಇತ್ತು. ಇವಾಗ ಅಷ್ಟು ಚೆನ್ನಾಗ್ ಕಾಲಾಗಿದೆ. ಸುಮಾರು ಇದನ್ನ ಮತ್ತೆ ನಾನೊಬ್ರು ಕೊಟ್ಟಿದ್ದೀನಿ ಪಿಳ್ಳಳ್ಳಿಲಿ. ಅದು ವೆರಿಕೋಸ್ ಪ್ರಾಬ್ಲಮ್ ಇರೋರ್ಗೆ ಏನ್ ಮಾಡಿದ್ದಾರೆ ಡಾಕ್ಟ್ರು,
ಅದನ್ನ ಅಲ್ಲೆಲ್ಲ ಎಲ್ಲೆಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು ಅಲ್ಲೆಲ್ಲ ಓಪನ್ ಮಾಡಿ ಬ್ಲಡ್ ನ ತೆಗ್ದಿದ್ದಾರೆ. ಅದು ಅಲ್ಲಲ್ಲೇ ಗಾಯಗಳಾಗಿದೆ. ಗಾಯಗಳಾಗಿ ಅದು ಅವ್ರಿಗೆ ಇನ್ಫೆಕ್ಷನ್ ತರ ಆಗಿತ್ತು. ನಾನು ಇದನ್ನು ಅಲ್ಲಿ ಹೋದಾಗ ನಾನು ಅವ್ರಿಗೆ ಇದೊಂದನೇ ಕೊಟ್ಟು ಬಂದೆ, ನೀರಲ್ಲಿ ಸ್ವಲ್ಪ ಕಲ್ಸ್ಬಿಟ್ಟು ತೆಳ್ಳಿಗೆ ಹಚ್ಕೊಂಡ್ ಬನ್ನಿ ಅಂತ. ಇವತ್ತು ಅವ್ರ ಕಾಲಲ್ಲಿ ಕಲರ್ಸ್ ಎಲ್ಲ ಹೋಗಿದೆ, ಗಾಯಗಳು ವಾಸಿಯಾಗಿದೆ. ಆ ಡಾಕ್ಟ್ರು ಮಾಡೋದ್ಕಿಂತ ನಮ್ಮ ಪ್ರಾಡಕ್ಟ್, ನಮ್ಮ ಟೂತ್ ಕ್ರೀಮು ತುಂಬಾನೇ ಕೆಲಸ ಮಾಡದೆ. ನಂಗೆ ತುಂಬಾನೇ ಖುಷಿ ಆಯ್ತಾ. ಯಪ್ಪ ನಮ್ಗೆ ಮೊನ್ನೆ ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ನನ್ ಕಾಲ್ ಮಾರ್ಕ್ ಎಲ್ಲ ಹೋಗ್ತಾ ಇದೆ, ಗಾಯಗಳೆಲ್ಲ ವಾಸಿ ಆಯ್ತಾ ಇದೆ ಮ್ಯಾಮ್, ಮಾರ್ಕೆಲ್ಲ ಒಂಥರ ಕಾಲ್ ಅಸಹ್ಯ ಆಗಿತ್ತು, ಪರವಾಗಿಲ್ಲ ಮೇಡಮ್ ಇವತ್ತು ನೆಕ್ಸ್ಟ್ ಬಂದಾಗ ನನಗೆ ತಗೊಂಬನ್ನಿ ಮೇಡಮ್ ಅಂತ ಹೇಳಿದ್ರು. ನಂಗಂತೂ ತುಂಬಾನೇ ಖುಷಿ ಆಯ್ತು. ನೆಕ್ಸ್ಟ್ ಮ್ಯಾಮ್, ಇದು ನಾವು ಇದನ್ನ ಶಾಂಪು ತರ ಬೇಕಾದ್ರೆ ಯೂಸ್ ಮಾಡ್ಬೋದು. ಇದನ್ನ ಹಚ್ಕೊಂಡು ನಾವು ತಲೆ ಮಸಾಜ್ ಮಾಡೋದ್ರಿಂದ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಮತ್ತೆ ನಮ್ಗೆ ಹೊಟ್ಟು ಕ್ಲೀನ್ ಆಗುತ್ತೆ. ಮತ್ತೆ ನಮ್ಗೆ ಕೂದಲು ಚೆನ್ನಾಗಿ ಬೆಳೆಯೋ ತರ, ಥಿಕ್ನೆಸ್ ಆಗೋ ತರ ಯೂಸ್ ಆಗುತ್ತೆ. ನೆಕ್ಸ್ಟ್ ಮ್ಯಾಮ್, ಹೇರ್ ಆಯಿಲ್. ಇದನ್ನ ನಾವು ನಮ್ಮ ಮನೆ ಪ್ಯೂರ್ ಆಯಿಲ್, ನೈಸರ್ಗಿಕವಾಗಿ ಇರ್ತಕ್ಕಂಥ ಕೊಬ್ಬರಿ ಎಣ್ಣೆಲಿ ನಾವು ಇದನ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ. ಮತ್ತೆ ಕೂದ್ಲು ತುಂಬಾ ಚೆನ್ನಾಗಿರುತ್ತೆ, ಮುರಿ ಅಂತ ಇರುತ್ತೆ. ಎಷ್ಟ್ ಚೆನ್ನಾಗಿದೆ ಕೂದ್ಲು ಅನ್ಬೋದು, ಆ ತರ ಆಗುತ್ತೆ. ಮತ್ತೆ ಕೂದ್ಲು ದಟ್ಟವಾಗುತ್ತೆ, ಬೆಳೆಯುತ್ತೆ. ತಲೆನೋವು ಬಂದ್ರು ಕೂಡ ತಲೆನೋವು ಕೂಡ ಇದರಿಂದ ಕಡಿಮೆ ಆಗುತ್ತೆ. ಮತ್ತೆ ನಮ್ಗೆ ಏನಾದ್ರೂ ಕೈಲಿ ಏನಾದ್ರೂ ಅಲರ್ಜಿ ತರ ತುರ್ಕೆ ಕೆರ್ತಾ ಬಂದ್ರೆ ಈ ಆಯಿಲ್ನ ಸ್ವಲ್ಪ ನಾವು ಕೈಗಳಿಗೆಲ್ಲ ಹಚ್ಕೊಂಡ್ರೆ, ಮುಖಕ್ಕೆಲ್ಲ ಹಚ್ಕೊಂಡ್ರೆ ಆ ಒಂದು ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂತ ತುರ್ಕೆಗಳು ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮ್ಯಾಮ್, ಅರ್ಬನ್ ಫೇಸ್ ವಾಶ್. ಇದು ಗ್ಲೋನೆಸ್ ಕೊಡುತ್ತೆ ಮುಖನ. ಇದರಿಂದ ಫೇಸ್ ವಾಶ್ ಮಾಡೋದ್ರಿಂದ ರಕ್ತ ಚಲನೆ ನಾವು ಯಾವಾಗ ಇದನ್ನ ವಾಶ್ ಮಾಡಿ ಮಸಾಜ್ ಮಾಡ್ತಾ ಇರ್ತೀವಿ, ಅದರಿಂದ ಕೂಡ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಮತ್ತೆ ಪಿಂಪಲ್ಸ್ ಬರಲ್ಲ. ಮತ್ತೆ ಬಂಗಿರುತ್ತಲ್ಲ ಕಲೆಗಳು, ಅದು ಕೂಡ ಇದರಿಂದ ಕ್ಯೂರ್ ಆಗುತ್ತೆ. ನೆಕ್ಸ್ಟ್ ಮ್ಯಾಮ್, ಬೆರಿಕಾಫ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆದ್ರೆ ತುಂಬಾನೇ ಸುಸ್ತಾಗುತ್ತೆ. ಹಣ್ಣಿನ ರಸ ನಾವು ಪ್ರತಿದಿನ ಹಣ್ಣುಗಳನ್ನ ಕೊಂಡ್ಕೊಂಡು ತಿನ್ನಕ್ಕಾಗಲ್ಲ. ಆದ್ರೂ ಇಲ್ಲಿ ನೈಸರ್ಗಿಕವಾದ ಹಣ್ಣುಗಳು ಯಾವ್ದು ಸಿಗ್ತಾ ಇಲ್ಲ, ಎಲ್ಲ ರಾಸಾಯನಿಕ ಮಿಶ್ರಿತ ಔಷಧಿಗಳನ್ನ ಸಿಂಪಡಿಸಿರೋ ಹಣ್ಣುಗಳೇ ಸಿಗ್ತಾ ಇರೋದು. ಅದ್ರ ಬದಲು ನಮ್ಗೆ ಬೆರಿಕಾಫ್ ತಗೊಳ್ಳೋದ್ರಿಂದ ಪ್ಯೂರ್ ನೈಸರ್ಗಿಕವಾದ ಹಣ್ಣಿನ ರಸಗಳು ನಮ್ ದೇಹಕ್ಕೆ ಸೇರ್ತವೆ. ಮತ್ತೆ ನಮ್ಗೆ ಬ್ಲಡ್ ಯಾರಲ್ಲಿ ನೆಕ್ಸ್ಟ್ ಮ್ಯಾಮ್ ಹಂಗೆ ಮೂರನ್ನು ತೋರಿಸಿ ಮ್ಯಾಮ್. ಅದು ನನ್ಗೆ ಕಾಣಿಸ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಮ್ಯಾಮ್. ನೆಕ್ಸ್ಟ್ ಕ್ವೀನ್ ಕಾಪ್ ಆಗಿರ್ಬೋದು, ಕಿಂಗ್ ಕಾಪ್ ಆಗಿರ್ಬೋದು, ಇದನ್ನೆಲ್ಲ ನಾವು ತಗೊಂಡ್ರೆ ಬ್ಲಡ್ ಇಂಪ್ರೂವ್ ಆಗುತ್ತೆ ನಮ್ಮ ಬಾಡಿಲಿ. ಇವಾಗ ಡಾಕ್ಟರ್ ಹೇಳಿರ್ತಾರೆ ಬ್ಲಡ್ ಇಲ್ಲಮ್ಮ ನೀನ್ ಬ್ಲಡ್ ಹಾಕಿಸ್ಕೊಂತ ಹೇಳಿರ್ತಾರೆ. ಹಂಗಾಗಿ ನಾವು ಬ್ಲಡ್ ಹಾಕಿಸ್ಕೊಂಡ್ರೆ, ಆಕ್ಚುಲಿ ನನಗೆ ಬ್ಲಡ್ ಹಾಕಿಸ್ಕೊಂಡಿದ್ಕೆ ನನ್ಗೆ BP ಬಂತು. ಯಾರಿಗೂ ನಮ್ಮ ಮನೇಲಿ BPನೇ ಇರ್ಲಿಲ್ಲ, ನಂಗೂ BP ಇರ್ಲಿಲ್ಲ. ನಾನು ಸುಮಾರು 6-7 ವರ್ಷದ ಹಿಂದೆ ನನ್ಗೆ ಬ್ಲಡ್ ಬೇಕನ್ಬಿಟ್ಟು ಒಂದ್ ಬಾಟ್ಲು ಬ್ಲಡ್ ಹಾಕಿದ್ರು. ಅವಾಗ ನನಗೆ BP ಸ್ಟಾರ್ಟ್ ಆಗಿತ್ತು. ಅವ್ರ ಮನೆಗೆ ಬಂದ್ಮೇಲೆ ಅದಕ್ಕೆ ನಾವ್ ಹೇಳ್ಬೋದು ಧೈರ್ಯವಾಗಿ, ಬ್ಲಡ್ ಹಾಕಿಸ್ಕೋಬೇಡಿ, ಅದ್ರ ಬದಲು ನಮ್ಮ ಈ ಟಾನಿಕ್ಗಳು ಇದಾವಲ್ಲ, ಬೆರಿಕಾಪ್ ಆಗಿರ್ಬೋದು, ಕಿಂಗ್ ಕಾಪ್ ಆಗಿರ್ಬೋದು, ಇದನ್ನ ನಾವು ತಗೊಂಡ್ರೆ ನಮ್ಗೆ ಬ್ಲಡ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ನಮ್ಗೆ ಇವಾಗ ಮಿನಿಮಮ್ ಒಂದು 5-6 ಇದ್ರೆ ಒಂದು 12-13 ವರ್ಗು ನಮ್ಗೆ ಆಗುತ್ತೆ. ಮಿನಿಮಮ್ ನನ್ಗೆ 9 ಇತ್ತು, ಇವಾಗ 13 ಇದೆ. ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಬೆರಿಕಾಪ್ನ ಯೂಸ್ ಮಾಡ್ತಾ ಇದ್ದೀನಿ. ಆಗ್ರೋ ಬೂಸ್ಟ್, ಇದು ಅಗ್ರಿಕಲ್ಚರ್ಗೆ ಸೇರಿರೋದು ಆಗ್ರೋ ಬೂಸ್ಟ್. ಇದು ಆಗ್ರೋ ಬೂಸ್ಟ್ ನಾವು ಯೂಸ್ ಮಾಡೋದ್ರಿಂದ ಸಸ್ಯಗಳಿಗೆ ಒಂದು ಶಕ್ತಿದಾಯಕವಾದ ಟಾನಿಕ್ ಅಂತ ಹೇಳ್ಬೋದು. ಮತ್ತೆ ಇದು ಗಿಡದ ಬೇರುಗಳನ್ನ ಬಲಪಡಿಸುತ್ತೆ, ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನ ಸುಲಭವಾಗಿ ಸಸ್ಯಗಳಿಗೆ ವರ್ಗಾಯಿಸುತ್ತೆ. ಮತ್ತೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಮತ್ತೆ ಕೀಟಗಳಿಂದ ಇದನ್ನ ಕ್ರಿಮಿಕೀಟಗಳು ಬರ್ದಂಗೆ ನಾಶ ಮಾಡುತ್ತೆ. ಮತ್ತೆ ರೋಗ ನಿರೋಧಕ ಶಕ್ತಿನೂ ಕೂಡ ಇದನ್ನ ಹೆಚ್ಚಿಸುತ್ತೆ. ಮತ್ತೆ ಹಣ್ಣು ಹೂವು ಕಾಯಿಗಳೆಲ್ಲ ಇದನ್ನ ಉಪಯೋಗಿಸೋದ್ರಿಂದ ಚೆನ್ನಾಗಿ ಫಲವತ್ತಾಗಿ ಬೆಳೆಯಕ್ಕೆ ಹೆಚ್ಚಿನ ಇಳುವರಿನ ಕೊಡುತ್ತೆ. ನೆಕ್ಸ್ಟ್ ಬಂದು ಸಾಯಿಲ್ ಗಾರ್ಡ್. ಇದು ಅಷ್ಟೇ, ರೋಗ ನಿರೋಧಕ ಶಕ್ತಿನ ನಮ್ಮ ಬಾಡಿಗೆ ಹೆಂಗೆ ನಮ್ಗೆ ಇಮ್ಯುನಿಟಿ ಕಾಪ್ ತಗೋತೀವೋ ಹಂಗೆ ಇದನ್ನು ನಾವು ಸಸ್ಯಗಳಿಗೆ ಇದನ್ನ ತಗೊಳ್ಳೋದ್ರಿಂದ ಮಣ್ಣಿನ ಪೋಷತೆ ಮತ್ತೆ ಮಣ್ಣಿನ ಫಲವತ್ತತೆ ಮತ್ತೆ ಬೇರುಗಳು ಬಲವಾಗಿ ಬೆಳೆಯಲು ಇದು ಅನುಕೂಲ ಮಾಡಿಕೊಡುತ್ತೆ. ಮತ್ತೆ ನೀರನ್ನ ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ. ಏನು ಬಿ ಅಮೇಜ್.
ಇದು ಅಷ್ಟೇ, ಇದನ್ನು ಕೂಡ ಒಂದು ನೈಸರ್ಗಿಕವಾಗಿದ್ದ ಇದನ್ನೇ ಅಂತ ಹೇಳ್ಬೋದು. ಗಿಡ ಇದು ಕಾಯಿ ಹಣ್ಣುಗಳನ್ನ ಚೆನ್ನಾಗಿ ಹೂವುಗಳನ್ನ ಕಚ್ಚಕ್ಕೆ ಆ ಯಾವುದೇ ತೊಂದರೆ ಇಲ್ದಂಗೆ ಗಿಡಗಳಿಗೆ ಸಿಂಪಡಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಮ್ಯಾಮ್. ಇದು ಅಷ್ಟೇ ಮ್ಯಾಮ್, ಇದು ಯಾವುದೇ ಕ್ರಿಮಿಕೀಟಗಳನ್ನು ಕೂಡ ಹತ್ರ ಬರ್ದಂಗೆ ತಡೆಯುತ್ತೆ. ಮತ್ತೆ ಬೇರುಗಳನ್ನ ಚೆನ್ನಾಗಿ ಅಗಲವಾಗಿ ಇಂಪ್ರೂವ್ ಆಗಕ್ಕೆ ಮಾಡ್ಕೊಡುತ್ತೆ, ವ್ಯವಸ್ಥೆ ಮಾಡ್ಕೊಡುತ್ತೆ. ಮತ್ತೆ ಯಾವುದೇ ಕ್ರಿಮಿಕೀಟಗಳು ಕೂಡ ಅದ್ರ ಮೇಲೆ ಕೂತ್ಕೊಳ್ದಂಗೆ ಒಂದು ಅಂಟಿನ ಇದ್ರಲ್ಲಿ ಇದು ಜಿಡ್ಡಿನ ರೂಪದಲ್ಲಿ ಇದು ಕೆಲಸ ಮಾಡುತ್ತೆ. ಮತ್ತೆ ಬೇರುಗಳು ಇವಾಗ ಇಲ್ಲಿ ನೀವು ಸುಮಾರು ಒಂದು 4-5 ಪ್ರಾಡಕ್ಟ್ ತೋರಿಸಿದ್ರಲ್ಲ, ಅವೆಲ್ಲ ಅಷ್ಟೇ ಅಗ್ರಿಕಲ್ಚರ್ ಸಂಬಂಧಪಟ್ಟವು. ನನ್ಗೆ ಇಷ್ಟ ತಿಳಿದಿರೋಷ್ಟು ನಾನು ಹೇಳಿದ್ದೀನಿ. ಮತ್ತೆ ಬೇರುಗಳು ವಿಶಾಲವಾಗಿ ಬೆಳೆದಿ ಬೇರೆ ಕಡೆಯಿಂದ ನೀರಿನ ಬೇಸಿಗೆಯಲ್ಲೆಲ್ಲ ನೀರಿನ ಅಭಾವ ಆಗಿದ್ದಾಗ ಆ ಬೇರುಗಳು ಬೇರೆ ಕಡೆಯಿಂದ ನೀರನ್ನು ಕೂಡ ತಗೊಂಡು ಸಸ್ಯಗಳಿಗೆ ತಲುಪಿಸಕ್ಕೆ ವ್ಯವಸ್ಥೆ ಮಾಡ್ಕೊಡುತ್ತೆ. ನನಗೆ ತಿಳಿದಷ್ಟು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದೀನಿ.